ಕುಲ್ಜಾ ಸಿಮ್ ಸಿಮ್ ನೋಡಿ ಸರ್. ನಮ್ ಗೋಲ್ಡನ್ ಸರ್ ಗಣೇಶ್ ಅವ್ರ ಮನೆ ಸರ್ ಇಲ್ಲಿ ಇರೋದು. ಮಳೆ ಬಂದಿದೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಕೊಟ್ಟಂಗಾಯ್ತು. ಜಾರ್ತಾ ಇಲ್ಲ ನೋಡಿ ನೋಡಿ ಹೆಂಗ್ ಜಾರ್ದೆ ನೋಡಿ, ಮಳೆ ನೀರ್ ನೋಡಿ ನೀವೇ ಆಂಟಿಸ್ಕೇಟ್ ಹಾಕಿದ್ರಿ. ಹೌದು, ಇಲ್ಲ ನಾವ್ ಯಾವ್ದು ಸ್ಟಿಕ್ಕರಿಂಗ್ ಎಲ್ಲ ತೆಗ್ದಿಲ್ಲ. ಓಕೆ, ಅಂದ್ರೆ ಎಲ್ಲ ರೆಡಿ ಇದೆ, ರೆಡಿ ಆದ್ಮೇಲೆ ಮಾಡೋಣ ಅಂತ ಹೇಳಿ. ಓಕೆ, ಅಂದ್ರೆ ನೀಟಾಗಿರ್ಲಿ ಅಂತ. ಹೌದೌದು, ಕಾಟ್ ಎಲ್ಲ ಹೈಫೈ ಆಗಿದೆ, ಕಿಂಗ್ ಸೈಜ್ ಎಲ್ಲ ಕಿಂಗ್ ಸೈಜು. ಹೌದು ನೋಡಿ, ನಾವು ಹೇಳ್ದಂಗೆ ನೋಡಿ, ಬಾಲ್ಕನಿ ಇಲ್ಲಿಂದ ಬರ್ತೀನಿ, ಅದು ಏನು ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ. ಮಳೆ ಈಗ ತಾನೆ ಬಂದು ನಿಂತಿದೆ. ಹಾಯ್ ಹಲೋ ನಮಸ್ಕಾರ, ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ವಿಶ್ವೇಶ್ವರಯ್ಯ ಬಿ ಡಿ ಎ ಲೇಔಟಿಗೆ ಬಂದಿದ್ದೀವಿ. ವಿಶ್ವೇಶ್ವರಯ್ಯ ಬಿ ಡಿ ಎ ಲೇಔಟಲ್ಲಿ ಈಸ್ಟ್ ಫೇಸಿಂಗ್ ಸೈಟ್ ಇದು, ಹಾಗೆ ಡೋರ್ ಕೂಡ ಈಸ್ಟ್ ಫೇಸಿಂಗ್ ಇದೆ. ಇದು 30-40 ಡೈಮೆನ್ಷನ್ ಬರುತ್ತೆ. ತುಂಬ ಅದ್ಭುತವಾಗಿ ಮನೇನ ಬಿಲ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ರಾಜು ಸರ್ ಇದ್ದಾರೆ. ಸರ್, ಒಂದು ಸೆಕೆಂಡ್ ನಿಮ್ಮನ್ನ ಮೀಟ್ ಮಾಡ್ತಾ ಇರೋದು ಖುಷಿ ಆಗ್ತಿದೆ. ಏನಪ್ಪ ಇವರು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಲ್ವಾ ಸರ್? ಅಲ್ಲಿ ಇವ್ರ ಮನೇನ ನಾವೇ ವಿಡಿಯೋ ಮಾಡಿದ್ವಿ. ಮಾಡಿದ್ಮೇಲೆ ತುಂಬಾ ಜನ ರೆಸ್ಪಾನ್ಸ್ ಚೆನ್ನಾಗಿದೆ, ಮತ್ತೆ ಮಾತುಕತೆಗೂ ಕೂಡ ಕೂತಿದ್ದಾರೆ. ಅದನ್ನ ಇವ್ರು ಸಾರು ತಿಳ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ನಿಮ್ದು ಮಾತುಕತೆ ಆಗ್ತಿದ್ಯಾ ಅಂತಲ್ಲ. ನಂದು ಒಂದು ಮನೆ ಇದೆ, ಅದನ್ನ ಅವ್ರು ಯಾರು ವ್ಯಾಪಾರ ವ್ಯವಹಾರದವ್ರು ಇದ್ದಾರಲ್ಲ, ಕ್ಲಾಪಿಂಗ್ ಕನ್ನಡ, ಅವ್ರನ್ನ ಕರೆಸಿ ಮಾಡಿಸಿ ನೀನೇ ಮಾತಾಡ್ಬಿಡಪ್ಪ ಅಂತ ಹೇಳಿದ್ದಾರೆ. ಇವರಿಗೆ ಸಾರೇ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಾರ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ಬಿಡ್ತೀನಿ. ಮತ್ತೆ ನಮಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಬನ್ನಿ, ಮನೆ ಹೇಗಿದೆ, ಏನೇನು ಬಳಸಿದ್ದಾರೆ, ಇಂಚಿಂಚು ಮಾಹಿತಿನ ಸರ್ ಮೂಲಕ ನಿಮ್ಗೆ ಕೊಡ್ತೀನಿ. ನಾನು ನಿಮ್ಮ ಕ್ಯಾಮ್ರಾ ಹಿಂದೆ ಬರ್ತೀನಿ. ರೆಡಿನಾ? ಹೋಗೋಣವಾ? ಬನ್ನಿ ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಸರ್, ರಾಜು ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಫೈನ್ ಸರ್. ಚೆನ್ನಾಗಿದ್ದೀರಲ್ವಾ? ಓಕೆ, ಈ ಮನೆಯನ್ನ ತೋರಿಸ್ತಾ ಇದ್ದೀರಿ ನಮ್ಮ ವೀಕ್ಷಕರಿಗೆ. ಹೌದು, ರೆಡಿನಾ ಸರ್? ಹೋಗೋಣ. ಸೂಪರ್ ಸರ್. ಓಕೆ ಸರ್, ಹೇಳಿ ಸರ್. ಇದು ವಿಶ್ವೇಶ್ವರ ಲೇಔಟ್ 5ನೇ ಬ್ಲಾಕ್. ಓಕೆ ಸರ್. ಸೈಟ್ ಫೇಸಿಂಗ್ ಈಸ್ಟ್, ಓಕೆ, ಬಿಲ್ಡಿಂಗ್ ಫೇಸಿಂಗ್ ಅಂಡ್ ಈಸ್ಟ್ ಫೇಸಿಂಗ್ ಡೋರ್. ನಿಮಗೆ ಓಕೆ ಓಕೆ 30-40 ಫುಲ್ ಓವರ್ ಆಲ್ ಬಿಲ್ಡಿಂಗ್ ಏರಿಯಾ. ಆ ಕಡೆಯಿಂದ 3 ಸೈಡ್ ಕೂಡ 1 ಫೀಟ್ ಜಾಗ ಬಿಟ್ಟು ನಾವು ಸ್ಪೇಸ್ ಮಾಡಿದ್ವಿ ಗಾಳಿ ಬೆಳಕಿಗೋಸ್ಕರ. ಒಳಗಡೆ ನೋಡೋಣ ನಿಮಗೆ. ರೋಡ್ ಬಗ್ಗೆ ರೋಡ್ ಬಗ್ಗೆ 40 ಫೀಟ್ ರೋಡ್ ಇದೆ. ಇದು 40 ಫೀಟ್ ರೋಡ್ ಇದೆ. ಯಾವ್ದು ಸರ್? ಯೂಸ್ ಆಗಿದೆ ನೋಡಿ. ಕಾರ್ ಒಳಗಡೆ, ರೋಡಿಂದ ಒಳಗಡೆ ನಿಂತಿದೆ. ಈ ಕಡೆನೂ ತೋರಿಸ್ತೀನಿ ನೋಡಿ. ಅದು ನೋಡಿ, ಆ ಕಡೆ ಡೆಡ್ ಎಂಡ್ ಬಂದು 80 ಫೀಟ್ ರೋಡ್ ಇದೆ. ಅದು ಡೆಡ್ ಎಂಡ್ RTO ರೋಡ್. ಅದು ಇಲ್ಲಿ ಒಂದು ಸಬ್ ರೋಡ್ ಬರ್ತಿದೆ, ಅದು 30 ಫೀಟ್ ರೋಡ್ ಇದೆ. ಕಾರ್ನರ್ ಸೈಡ್ ಪಕ್ಕದ ಇದು ಬಿಲ್ಡಿಂಗ್, ಇದು ಕಾರ್ನರ್ ಸೈಡ್ ಪಕ್ಕದ. ಹೌದು, ನಡೀರಿ ಸರ್ ಹೋಗೋಣ. ಈ ಸೈಟ್ ಬಂದು ಹತ್ರ ಉಪ್ಕಾರ್ ಲೇಔಟ್ ಇದೆ, ಮತ್ತೆ ರೈಲ್ವೆ ಲೇಔಟ್ ಇದೆ, RTO ಹತ್ರ. ಸೊ ಈ ಕಡೆ ಉಳ್ಳಾಳ ಮೈನ್ ರೋಡ್ಗೆ ಹತ್ರ, ಸೆಂಟ್ರಲ್ ಇದೆ. ತುಂಬ ಚೆನ್ನಾಗಿದೆ ಲೊಕೇಶನ್. ಇಟಾಲಿಯನ್ ಮಾರ್ಬಲ್. ಹೌದು, ಯಾವುದು ನೇಮ್ ಬರುತ್ತೆ ನಿಮ್ದು ಮನೆ ಹೆಸರನ್ನ ಅದ್ಭುತವಾಗಿ ಅಲಂಕಾರ ಮಾಡ್ಕೋಬಹುದು. ಹೌದು ಸರ್, ಗೇಟ್ ಓಪನ್ ಮಾಡ್ತೀರಾ? ಬನ್ನಿ ಸರ್, ಇದೊಂದು ಸ್ಪೆಷಲ್ ಇದೆ. ಕಟ್ ಮಾಡ್ಕೊಳ್ಳ ಬೇಡ, ಬನ್ನಿ ಸರ್. ಇದು ನೋಡಿ, ಪೆಡಲ್ ಮಾರ್ಕ್ಸ್ ಮಾಮೂಲಿಗೆ ಎಲ್ಲರೂ ಹಾಕ್ತಾರೆ. ಸ್ವಲ್ಪ ಚೆನ್ನಾಗಿದೆ. ಇದ್ರಲ್ಲಿ ನಮ್ದೇನೋ ಸ್ವಲ್ಪ ಡಿಫ್ರೆಂಟ್ ಮಾಡಬೇಕು ಅಂತೇಳಿ ನಾವು ಈ ಥರ ಮಾಡಿದ್ದೀವಿ. ನಿಮ್ಮೊಂದು ಮ್ಯಾಜಿಕ್ ತೋರಿಸ್ಲಾ? ಕುಲ್ಜಾ ಸಿಮ್ ಸಿಮ್ ನೋಡಿ ಸರ್. ಸುಮ್ಮನೆ ಇರಲಿ, ವಿಡಿಯೋ ನೋಡ್ಕೊ, ಸ್ವಲ್ಪ ಎನರ್ಜಿ ಬರಲಿ, ಖುಷಿಯಾಗಿ ನೋಡ್ಲಿ ಅಂತ. ಇಲ್ಲ ಸರ್, ಮಾಮೂಲಿ ಮ್ಯಾನ್ಯಲ್ಲೇ. ಬನ್ನಿ ಸರ್. ಯೂಜ್ ಕಾರ್ ಪಾರ್ಕಿಂಗ್ ಸರ್. 4 ಎಕ್ಸಿವ್ ನಿಲ್ಸ್ಕೋಬಹುದು. ದೊಡ್ಡ ಗಾಡಿ 4 ಗಾಡಿ ನಿಲ್ಸ್ಕೋಬಹುದು ನೀವು. ಹೌದು ಸರ್, ಹೌದು. ಅಷ್ಟೊಂದು ದೊಡ್ಡ ಸ್ಪೇಸ್ ಇದೆ. ಬೈಕ್ಗಳು ನಿಲ್ಸ್ಕೋಬಹುದು, ಒಂದು 4 ಗಾಡಿ ಬೈಕ್ ನಿಲ್ಸ್ಕೋಬಹುದು. 4 ಏನ್ ಸರ್, ಒಂದು 8 ನಿಲ್ಸ್ಕೋಬಹುದು. ಫುಲ್ ಓವರ್ ಆಲ್ ಕಾರ್ ಪಾರ್ಕಿಂಗ್ ಈ ತರ ಮಾಡಿದೀವಿ. ಸೂಪರ್ ಸೂಪರ್. ಲಿಫ್ಟ್ ಇರೋದ್ರಿಂದ ನಮಗೆ ಬೆನಿಫಿಟ್ಸ್ ತುಂಬಾ ಇರುತ್ತೆ. ಪ್ರೊವೈಡ್ ಮಾಡಿ ನಾವು ಕೊಡ್ತೀವಿ. ಓಕೆ ಸರ್, ಎಲ್ಲ ರೆಡಿ ಇದೆ. ಇದು ಕೆಳಗಡೆ ಏನಾದ್ರು ಟಾಯ್ಲೆಟ್ ಏನಾದ್ರು ಮಾಡಿದ್ದೀರಾ? ಕಾಮನ್ ಟಾಯ್ಲೆಟ್ ಇದೆ. ಅದು ವರ್ಕರ್ಸ್ ಎಷ್ಟು ದಿನ ಕೆಲಸ ಮಾಡ್ತಾರಲ್ಲ ಅವ್ರಿಗೋಸ್ಕರ ಮಾಡಿದೀವಿ. ಅದೇ ಫಿನಿಶ್ ಮಾಡಿ ಕೊಡ್ತೀವಿ ನಾವು. ಓಕೆ ಓಕೆ ಸರ್. ಓಕೆ, ಅದು ಬಿಟ್ಟರೆ 3 ಕಡೆನೂ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಗಾಳಿ ಬೆಳಕಿಗೋಸ್ಕರ. ಗಾಳಿ ಬೆಳಕಿಗೆ 3 ಕಡೆನೂ ಬಿಟ್ಟಿದ್ದೀವಿ. ಯು ಶೇಪ್ ಅಲ್ಲಿ 3 ಕಡೆ ನೀವು ಕ್ಲೋಸ್ ಮಾಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ಗಾಳಿ ಬೆಳಕು ಬೇಕಲ್ಲ. ಬೇಕೇ ಬೇಕಲ್ಲ. ಅಂದ್ರೆ ಇದ್ರ ಪಕ್ಕದಲ್ಲಿ ನಮ್ದು ಜಾಗ, ಅಂದ್ರೆ ಈ ಬಿಲ್ಡಿಂಗ್ ಜಾಗನಾ? ಇಲ್ಲ, ನಮ್ ಜಾಗನೂ ಇದೆ, ಅವ್ರ ಜಾಗನೂ ಇದೆ. 50-50. ಹೌದು. ಓಕೆ, ಸೂಪರ್ ಸರ್. ಇದೆಲ್ಲ ಟೈಲ್ಸ್ ಯಾವ್ದು ಸರ್? ಇದು ಆಂಟಿಸ್ಕಿಡ್ ಒಳ್ಳೆ ಕ್ವಾಲಿಟಿ ಇರುವಂತದ್ದು ಟೈಲ್ಸ್. ಆಂಟಿಸ್ಕಿಡ್ ನೋಡಿ, ಎಷ್ಟು ಚೆನ್ನಾಗಿ ಆಂಟಿಸ್ಕಿಡ್ ಹಾಕಿದ್ದಾರೆ. ಸೂಪರ್. ಬೀಮ್ ಎಲ್ಲ ಕೊಟ್ಟಿದ್ದೀರಿ? ಹೌದು ಸರ್, ಎಲ್ಲ ಒಳ್ಳೆ ಕೋಟಿ, ಒಳ್ಳೆ ಮೆಟೀರಿಯಲ್ ಹಾಕಿ ನೀಟಾಗಿ ಮಾಡಿದ್ದಾರೆ. ಬೀಮ್ ಕೊಟ್ಟಿದ್ದಾರೆ ಪಿಲ್ಲರ್ ಜೊತೆಗೆ. ಯಾಕಂದರೆ ಕೆಲವರು ಬೀಮ್ ಜಾಸ್ತಿ ಕೊಡಲ್ಲ, ಅದು 30-40ಗೆ ಬೀಮ್ ಬೇಕೇ ಬೇಕು. ಯಾಕಂದರೆ ಸೇಫ್ಟಿ ಪರ್ಪಸ್ಸು ಮತ್ತು ಕ್ವಾಲಿಟಿ. ಸಿಲಿಂಡರ್ಗೆ ಮಾಡಿದ್ವಿ ಪ್ರೊವಿಷನ್. ಸಿಲಿಂಡರ್ಗೆ ಮಾಡಿದ್ದೀರಾ?
ಲಾಕ್ ಹುಡುಗ ತೊಗೊಂಡೋಗಿದ್ದಾನೆ ಕೆಲಸ ಮಾಡೋನು, ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ. ಸಿಲಿಂಡರ್ಗೆ ಓಕೆ. ಇವಾಗ ಗೇಟ್ ಏನು ಸರ್, ಸಿಲಿಂಡರ್ಗೆ ಇಷ್ಟೊಂದು ದೊಡ್ಡ ಗೇಟ್ ಮಾಡ್ಬಿಡಿ. ಇರಲಿ, ದೊಡ್ಡದು ಮನೆ ಎಲ್ಲ ದೊಡ್ಡದಾಗಿ ಇರಲಿ, ಚೆನ್ನಾಗಿರಲಿ, ಸೇಫ್ಟಿಯಾಗಿರಲಿ. ಈಗ ಮೇಲ್ಗಡೆ ಹೋಗಕ್ ಮುಂಚೆ ವಾಟರ್ ಕೇಳ್ಬಿಡ್ತೀನಿ. ವಾಟರ್ ಇಂಪಾರ್ಟೆಂಟ್ ಅಲ್ವಾ? ಹೌದೌದು. ಬೋರ್ ಹಾಕ್ಸಿದ್ದೀರಾ ಸರ್? ಹೌದು. ಎಲ್ಲಿದೆ? ದೇವಮೂಲೆಯಲ್ಲಿ ಬೋರ್ ಇದೆ. ಬನ್ನಿ ಮತ್ತೆ ಗ್ಲೇಟ್ ಕ್ಲೋಸ್ ಮಾಡೋಣ. ಈಸಿಯಾಗಿ ಹೋಗುತ್ತೆ, ಮಾಡ್ಬೋದು, ಆರಾಮಾಗಿ ಹೊಟ್ಟೋಗುತ್ತೆ. ಬೋರ್ ಇದೆ ದೇವಮೂಲೆಯಲ್ಲಿ, ಬೋರ್ ಇದೆ. ಮತ್ತೆ ಕಾವೇರಿ ವಾಟರ್ ಇದೆ ಇಲ್ಲಿ. ಕಾವೇರಿ ವಾಟರ್ ಈ ಕಡೆ ಎಲ್ಲ ನಮ್ಮ ಮನೆ ಕಡೆ ಎಲ್ಲ ಕಾವೇರಿ ವಾಟರ್ ಅಂತೂ ಏನ್ ತೊಂದರೆನೇ ಇಲ್ಲ ಸರ್. ಸಂಪು ಎಷ್ಟಿದೆ ಸರ್ ಇದು? 12,000 ಇದೆ. ಓ ಸೂಪರ್. ಅಂದ್ರೆ ಒಂದು ಬಿಲ್ಡಿಂಗ್ ಸಫಿಶಿಯಂಟ್ ಆಗುತ್ತೆ. ಅಂದ್ರೆ ಬೋರು ಇದೆ, ಕಾವೇರಿ ವಾಟರ್ ಕಾವೇರಿ ಇದೆ, 2 ಪ್ರಾವಿಷನ್. ಹೌದು. ಬನ್ನಿ ಸರ್, ಫಸ್ಟ್ ಫ್ಲೋರ್ ಹೋಗೋಣ. ಬನ್ನಿ. ನೋಡಿ 4 ಫೀಟ್ ಇದೆ. 4 ಫೀಟ್. ಓ ಹ್ಯೂಜ್ ಅಲ್ವಾ ಸರ್? ಹೌದು. ಲಪೋತ್ರ ಯೂಸ್ ಮಾಡಿದೀವಿ. ಹೌದು, ಲಪೋತ್ರ ವಿತ್ ಸ್ಯಾಂಡ್ವಿಚ್. ಇದಕ್ಕೆ ಸ್ಯಾಂಡ್ವಿಚ್ ಡಿಸೈನ್ ಅಂತೀವಿ. ಇದಕ್ಕೆ ಇದನ್ನ ಮೀಟರ್ಗೆ ಸ್ಯಾಂಡ್ವಿಚ್ ಅಂತೀವಿ. ಸೂಪರ್ ಸರ್. ಸ್ಯಾಂಡ್ವಿಚ್. ಹೌದು. 2 ಮೇಲ್ಗಡೆ ಕೆಳಗಡೆ ಇಟ್ಟು ಸೆಂಟ್ರಲ್ ಬೀಡಿಂಗ್. ಹೌದು. ಸೂಪರ್ ಸರ್. ನಾನು ಸೂಪರ್ ಅಂತ ಅಂದ್ರೆ ಅದನ್ನ ಎಣ್ಸಕ್ಕೆ ತುಂಬಾ ನಮಗೆ ಫ್ಯಾನ್ಸ್ ಗಳಿದ್ದಾರೆ. ಹೌದು. ವಾಲ್ಗೆಲ್ಲ ನಾವು ಇಟಾಲಿಯನ್ ಮಾರ್ಬಲ್ ಹಾಕಿದಿರಿ ಫುಲ್. ಅದ್ರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಚೆನ್ನಾಗಿದೆ. ಯಾಕಂದ್ರೆ ಹೈಫೈ ಏರಿಯಾ ಇದು, ಬಿಲ್ಡಿಂಗ್ ಹೈಫೈ ಆಗಿ ಬರಬೇಕು ಅಂತೇಳಿ ಅದ್ರೊಳಗೆ ಏನು ಕಾಂಪ್ರಮೈಸ್ ಆಗಿಲ್ಲ. ಓಕೆ, ಅದಕ್ಕೆ 4 ಫೀಟ್ ಮಾಡಿದಿರಿ. ಹೌದು ಸರ್. ಸ್ವಲ್ಪ ದೊಡ್ಡದಿದೆ ಇಲ್ಲಿ. ಇಲ್ಲ, ಅದು ಎಂಟ್ರೆನ್ಸ್ ಆಗಿ ಬರ್ತಾ ಇಲ್ಲಿ ಕಮ್ಮಿ ಆಗುತ್ತೆ ನಿಮಗೆ. ಅಲ್ಲಿ ಕಮ್ಮಿ ಆಗುತ್ತೆ. ಸೊ 4 ಫೀಟ್ ಅಂತೂ 100% ಬರುತ್ತೆ. 100%. ಹೌದೌದು. ಓಕೆ. ಇಲ್ಲೆಲ್ಲ SS ಬರುತ್ತೆ. SS ವಿತ್ ಅಪ್ಪನ್ ಗ್ಲಾಸ್ ಬರುತ್ತೆ. ಇಲ್ಲಿ ಇಲ್ಲ ಸರ್. ಇಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಒಂದು 20 ದಿವಸ ಕೆಲಸ ಪೆಂಡಿಂಗ್ ಇದೆ. ಇವಾಗ ಬಂದು ನೋಡಿ ಇಷ್ಟ ಆದವ್ರಿಗೆ 1 ತಿಂಗಳಲ್ಲಿ ಮಾಡ್ಕೊಡ್ತೀವಿ. ರೆಡಿ ಎಲ್ಲ ಒಂದೇ ತಿಂಗಳಲ್ಲಿ. ಸೂಪರ್ ಸರ್, ಸಕ್ಕತ್ತಾಗಿದೆ ಸರ್. ಸರ್ ವಿಂಡೋ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಸರ್. ಹಾಂ ಸರ್, ಬರ್ಮಾ ಬಾರ್ಡ್ರು ಹೈಟ್ ಎಲ್ಲ ಪಾಲಿಶ್ ಮಾಡಿದ್ರೆ ಅದು ನೋಡೋದೇ ಬೇರೆ ಸ್ಟೈಲ್ ಚೆನ್ನಾಗಿರುತ್ತೆ. ಹೌದು ಸರ್. ವಿಂಡೋ ಒಳಗಡೆ ಹಾಂ ಸರ್, MS ಹೌದು ಸರ್, MS ಮಾಡಿದೆ. MS ಮಾಡಿದೆ. ಓಕೆ. ಇದು ಸೀಲಿಂಗ್ ಏನು ಸರ್ ಇದು? ಸರ್ ಇದು WPUC ಒಳ್ಳೆ ಕ್ವಾಲಿಟಿ ಇರೋದು ಹಾಕಿ. ಇದು ಸಿಲಿಂಡರ್ ಲೈಟ್. ಚೆನ್ನಾಗಿರೋಂಥದ್ದು ಸಿಲಿಂಡರ್ ಲೈಟ್. ಓಕೆ. ನೈಸ್ ಸರ್. ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಎಂಟ್ರೆನ್ಸ್ ತೋರಿಸಿ ನಮ್ಮ ಕಸ್ಟಮರ್ಗೆ. ವಾವ್, ಯೂಜ್ ಇದಿದೆ ಸರ್. 10x4 ಇದೆ ಸರ್. 10x4. 10ಕ್ಕೆ 4. ವಾಸ್ಕಲ್ ಸೈಜ್ ಬಂದು 6 ಅಡಿ ಇದೆ. 6 ಅಡಿಗೆ 8 ಅಡಿ ಇದೆ. 8 ಅಡಿ. ಹೌದು. ಸೂಪರ್ ಸರ್. ಸಖತ್ತು ಮೋಟ ಹಾಕಿದ್ದೀರಿ ಸರ್. ಡೋರ್ ಬನ್ನಿ, ಎಲ್ಲ ರೆಡಿ ಇದೆ. ಫಿಟ್ಟಿಂಗ್ ಮಾಡಿಲ್ಲ, ಇನ್ನ ಕೆಲಸ ನಡೀತಾ ಇದೆ ಅಂತ ಹೇಳಿದ್ನಲ್ಲ. ಡೋರ್ ತೋರಿಸ್ತೀನಿ, ಬನ್ನಿ. ತೋರಿಸ್ತೀರಾ? ಇರಿ ಸರ್. ಮನೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ನಾನು ಶೂ ಬಿಚ್ಚಿಟ್ಟು ಬರ್ತೀನಿ. ಬನ್ನಿ ಖಂಡಿತ. ಓಕೆ ಸರ್. ಮೈನ್ ಡೋರ್ ಅಲ್ಲಿದೆ ನೀವು ಹೇಳ್ದಂಗೆ. ಹೌದು, ಫಿಟ್ ಮಾಡಿ ಕೊಡ್ತೀವಿ. ಇನ್ನು ಕೆಲಸ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಇಟ್ಟಿದ್ದೀವಿ. ನೋಡಿ ಎಷ್ಟು ಇದಾಗಿದೆ. ಇದು ಯೂಸ್ ಆಗಿದೆ ಸರ್ ಹಾಲು. ಹೌದು, ಎಲ್ಲ ಇಟಾಲಿಯನ್ ಮಾರ್ಬಲ್. ಹೌದು. ಓಕೆ. ಹಾಗೆ ನಿಮ್ಗೆ ಫಾಲ್ ಸೀಲಿಂಗ್ ತೋರಿಸ್ಬಿಡ್ತೀನಿ. ಎಲ್ಲ ವುಡ್ಡಲ್ಲಿ ಮಾಡಿ. ಎಲ್ಲ ವೆನಿಯರ್, ನಾಟ್ ಫಾರ್ಮಿಕ್ ಆಸಿಡ್, ವೆನಿಯರ್ ನಿಮ್ಗೆ ಪಾಲಿಶ್ ಬರುತ್ತೆ. ಓಕೆ. ಅದಾದ್ಮೇಲೆ ಇನ್ನು ಸೂಪರ್ ಆಗಿ ಬರುತ್ತೆ ನಿಮ್ಗೆ. ಓಕೆ. ಪೂಜಾ ರೂಮ್ ಸೂಪರ್ ಆಗಿದೆ. ಬನ್ನಿ ಸರ್. ಪೂಜಾ ರೂಮ್ ಬೆಸ್ಟ್ ಕ್ವಾಲಿಟಿಲಿ ಮಾಡಿರೋಂಥದ್ದು. ಮೆಟೀರಿಯಲ್ ಎಲ್ಲ ಇಟಾಲಿಯನ್ ಮಾರ್ಬಲ್. ಮತ್ತೆ ಈ ಸ್ಟೋನ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಸ್ಟೋನ್ ಇದು. ನಮ್ಮ ಇಂಜಿನಿಯರ್ ಗೊತ್ತಿದೆ ಹೆಸರು ಏನೇ ಅಂತ. ಓಕೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ಸೀಲಿಂಗ್ ತೋರಿಸಿ ಸರ್. ನೋಡಿ ಎಷ್ಟು ಚೆನ್ನಾಗಿದೆ ಸೀಲಿಂಗ್. ತೋರಿಸ್ತೀನಿ. ವಾವ್, ಎಲ್ಲ ವೆನಿಯರ್, ಎಲ್ಲ ಫುಲ್ಲು. ಯಾವುದರಲ್ಲೂ ಕಾಂಪ್ರಮೈಸ್. ನೈಸ್ ಸರ್. ಲೈಟಿಂಗ್ ಆಗಲಿ ಅದೆಲ್ಲ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಸರ್. ಕ್ವಾಲಿಟಿ ಹೈ ಕ್ವಾಲಿಟಿ ಇದೆ ಸರ್. ಹೌದು. ವರ್ಕು. ಹೌದು. ಮತ್ತೆ ಮೆಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಆರ್ಚ್ ಎಲ್ಲ ಕಾರ್ವಿಂಗ್ ಎಲ್ಲ ಆಗಿದೆ. ಇದಕ್ಕಿಂತ ಪಾಲಿಶು ಮೆಲಮಿನ್ ಎಲ್ಲ ಬರುತ್ತೆ. ಓಕೆ. ಪಾಲಿಶ್ ಮೇಲೆ ಅದು ಲುಕ್ ವೈಸ್ ಬೇರೆ. ಕಾರ್ವಿಂಗ್ ತುಂಬಾ ಚೆನ್ನಾಗಿದೆ ಸರ್. ಹೌದು. ಓಕೆ. ನೋಡಿ ಕೆಳಗಡೆ ಲಿಫ್ಟ್ ನೋಡಿದ್ರಿ ಅಲ್ವಾ? ನೋಡಿ ಮನೆ ಒಳಗೆ ಬರ್ತೀವಿ. ಇದೇ ತರ ಅಪ್ ಟು G3 ಪ್ಲೇಸ್ 3 ಫ್ಲೋರ್ ಹೋಗುತ್ತೆ. ಹೌದು. ಇದ್ರ ಪಕ್ಕದಲ್ಲೇ ಕಿಟಕಿ ಬರುತ್ತೆ. ಹೌದು. ಇಲ್ಲಿ ನಿಮಗೆ ಟಿವಿ ಯೂನಿಟ್. ವಾವ್, ತುಂಬಾ ಯೂಸ್ ಆಗಿ ಮಾಡಿದ್ದಾರೆ ಸರ್. ಹೌದು. ಎಲ್ಲ ಸಾಫ್ಟ್ ಕ್ಲೋಸ್ ಹಾಕಿದ್ದಾರೆ. ಓಕೆ. ನೈಸ್ ಸರ್. ತೋರಿಸಿ ನೋಡಿ. ವಾವ್, ಇದು ಮಾಮೂಲಿ ಕೇಬಲ್ಸ್, ವೈರ್ಸ್ ಅದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ. ಓ ಸೂಪರ್. ನೈಟ್ ಟು ಡೇ ಕಾರ್ಪೆಂಟರ್ ಇಲ್ಲೇ ಇದ್ದು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಏನೇ ಕೆಲಸ ಇದ್ರು ನೀಟಾಗಿ ಮಾಡ್ಕೊಡ್ತಾರೆ. ಸರಿ ಇಲ್ಲ ಅಂದ್ರೆ ತೆಗೆದು ಬಿಸಾಕ್ ಬೇರೆ ಕೆಲಸ ಮಾಡ್ತಾರೆ. ಮಾಡಿಸ್ತೀರಿ? ಹೌದು, ಖಂಡಿತ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಒಳ್ಳೆ ಕಾರ್ಪೆಂಟರ್ ಇದ್ದಾರೆ. ಓಕೆ ಸರ್. ಬನ್ನಿ ಸರ್, ಇವಾಗ ಕಿಚನ್ ಏರಿಯಾಗೆ ಹೋಗೋಣ. ಆಮೇಲೆ ನಾನು ಅಲ್ಲಿಗೆ ಬರೋಕ್ಕೆ ಮುಂಚೆ ಇದನ್ನ ಒಂದ್ಸರಿ ತೋರಿಸ್ಬಿಡ್ತೀನಿ ಸರ್. ಹಾಲು. ವಾವ್, ನೋಡಿ ಎಷ್ಟು ಯೂಜ್ ಹಾಲ್ ಇದೆ. ಮೈನ್ ಡೋರ್ ತೋರಿಸ್ಬಿಡಿ ಸರ್. ಹಾಗೆ ನಮ್ಮ ಜನಕ್ಕೆ ಇದು ಮೈನ್ ಡೋರ್ ಅಲ್ಲ, ಇದು ಟೆಂಪರರಿ ಡೋರು. ಏನಂದರೆ ಫಿಟ್ಟಿಂಗ್ಸ್ ಎಲ್ಲ ಇಟ್ಟಿರೋದ್ರಿಂದ
ಕಳ್ತನಗಳಾಗ್ಬೋದು ಅಂತ ಸೇಫ್ಟಿ ಪರ್ಪಸ್ ಹಾಕಿದ್ದಾರೆ. ನಿಮಗೆ ಮೇನ್ ಡೋರು ನಾನು ತೋರಿಸ್ಬಿಡ್ತೀನಿ ನೋಡಿ, ಇಲ್ಲಿ ಇದೆ, ಇದು ರೆಡಿ ಮಾಡ್ತಾ ಇದ್ದಾರೆ. 6.5 ಇದೆ, 4 ಅಡಿ ಇದೆ, 6.5ಗೆ 4 ಅಡಿ ಇದೆ. ಓಕೆ, ಇದು ಬಂದು 2 ಇಂಚ್ ದಪ್ಪ ಇದೆ, 2 ಇಂಚ್ ದಪ್ಪ ಬರ್ಮಾ ಬಾರ್ಡ್ರು. ಹೌದು, ಫಿಟ್ಟಿಂಗ್ಸ್ ಆಗಿ ನಾಳೆ ನಾಡೋದು ಫಿಟ್ಟಿಂಗ್ ಆಗುತ್ತೆ. ಓಕೆ, 2 ಇಂಚ್ ದಪ್ಪ ಇದೆ ಸರ್. ಹೌದು, ಸೂಪರ್ ಸರ್. ಎಲ್ಲ ಚೈನಾ ಮೆಟ್ಲು. ಓಕೆ, ಚೈನ್ ಮೆಟ್ಲು ಹೇಳ್ತೀವಲ್ಲ ಅದು. ಹಾಂ. ಸೊ ಹಾಗಾಗಿ ಎಲ್ಲ ಚೈನ್ ಮೆಟ್ಲು ಇದೆ. ಇದೆಲ್ಲ ನಿಮಗೆ ಸ್ಟೋರೇಜ್ ಸ್ಟೋರೇಜ್ ಮಾಡಿದ್ದೀವಿ. ಸೂಪರ್ ಸರ್, ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ಚೆನ್ನಾಗಿದೆ ಅಂತ ಹೇಳೋಣ, ಸೂಪರ್ ಹೇಳೋದು ಬೇಡ, ಕೌಂಟ್ ಮಾಡ್ತಾರೆ. ಇದು ನೋಡಿ ಕಿಚನ್ ಏರಿಯಾನು ನೈಸ್, ತುಂಬ ಚೆನ್ನಾಗಿದೆ. ವಾವ್, ಅದು ಕೂಡ ನಿಮಗೆ ಫಾಲ್ ಸೀಲಿಂಗ್. ನಾವು ಯಾವ್ದು ಸ್ಟಿಕ್ಕರಿಂಗ್ ಎಲ್ಲ ತೆಗ್ದಿಲ್ಲ. ಓಕೆ, ಅಂದ್ರೆ ಎಲ್ಲ ರೆಡಿ ಇದೆ, ರೆಡಿ ಆದ್ಮೇಲೆ ಮಾಡೋಣ ಅಂತ ಹೇಳಿ. ಓಕೆ, ಅಂದ್ರೆ ನೀಟಾಗಿರ್ಲಿ ಅಂತ. ಹೌದೌದು, ಸ್ಟಿಕ್ಕರಿಂಗ್ ಎಲ್ಲ ತೆಗ್ದಿಲ್ಲ, ಎಲ್ಲ ಅಕ್ರೆಲಿಕ್ ಸರ್. ಹೌದು, 100%. ಎಲ್ಲ ಸಾಫ್ಟ್ ಕ್ಲೋಸರ್, ಅಕ್ರಾಲಿಕ್ ಎಲ್ಲ ಅಕ್ರೆಲಿಕ್. ಹೌದಾ, ಬಾಸ್ಕೆಟ್ ನೋಡಿ, ಬಾಸ್ಕೆಟ್ ಯಾವ ತರ ಇದೆ. ವಾವ್, ಚೆನ್ನಾಗಿದೆ ಸರ್. ಸಾಫ್ಟ್ ಕ್ಲೋಸ್, ಎಲ್ಲ ಸಾಫ್ಟ್ ಕ್ಲೋಸ್. ಸೂಪರ್. ಕೆಲಸ ನಡೀತಿದೆಯಲ್ಲ, ಅದಕ್ಕೆ ಈ ತರ ಇದೆ, ಬೇರೆ ಏನಿಲ್ಲ. ಇದೊಂದು ಓಪನ್ ಮಾಡ್ತೀವಿ ಖಂಡಿತ. ವಾವ್, ತುಂಬ ಚೆನ್ನಾಗಿ ಮಾಡಿ. ಇಲ್ಲೊಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ವೆಂಟಿಲೇಷನ್ ಬೇಕಲ್ಲ ಸರ್. ಇದು ಯುಟಿಲಿಟಿ. ವಾವ್, ತೋರಿಸ್ಬಿಡಿ. ತೋರಿಸ್ತೀನಿ ಸರ್. ಗಾಳಿ ಬೆಳಕಿಗಂತೂ ತುಂಬಾ ಚೆನ್ನಾಗಿದೆ. 1 ಅಡಿ ಜಾಗ ಬಿಟ್ಟಿದ್ದೀನಿ ಅಂದ್ರಲ್ಲ, ಅದು ಇನ್ನ ಆ ಕಡೆ ಇದೆ, ಯುಟಿಲಿಟಿ ಬಿಟ್ಟು ಆ ಕಡೆ ಇದೆ. ಈ ಕಡೆ ಬಿಟ್ಟು ಇದೆ, 1 ಅಡಿ ಜಾಗ ಬಿಟ್ಟಿದ್ದಾರೆ ನೋಡಿ. ಯುಟಿಲಿಟಿ ಇಲ್ಲಿ ಕೂಡ ನಿಮಗೆ ವೆಸಲ್ಸ್ ಕ್ಲೀನಿಂಗ್ಗೆ ಒಂದು ಟಬ್ ಬರುತ್ತೆ. ಯುಟಿಲಿಟಿ ಲಪೋತ್ರ ಹಾಕಿದ್ದೀರಿ ಸರ್. ಹೌದು, ಲಪೋತ್ರ ಹಾಕಿದ್ದಾರೆ. ಲ್ಯಾಂಡ್ ಈ ಕಲ್ಲು ಕೂಡ ಅಷ್ಟೇ, ಇದು ಹಾಕಿದೀವಲ್ಲ, ಅದು ತುಂಬಾ ಹೈಫೈ ಕಲ್ಲಿದು. ಇದು ಹೌದು. ಓಕೆ, ನೇಮ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾವು ಇಂಜಿನಿಯರ್ ಕೇಳಿ ನಿಮಗೆ ಕಮೆಂಟ್ ಅಲ್ಲಿ ಹೆಸರು ಹಾಕ್ತೀನಿ. ತುಂಬಾ ಕಾಸ್ಟ್ಲಿ ಇದು ನೋಡಿ, ಶೈನಿಂಗ್ ಬರುತ್ತೆ ಇದು. ಹೌದು, ಕಲರ್. ಯಾರಿಗಾದ್ರೂ ಇದ್ರ ಬಗ್ಗೆ ಏನಾದ್ರೂ ಒಂದಷ್ಟು ಪ್ರಶ್ನೆಗಳಿದ್ರೆ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ರಲ್ಲ, ಏನಾದ್ರೂ ಅದ್ರ ಬಗ್ಗೆ ಪ್ರಶ್ನೆ ಇದ್ರೆ ನೀವು ಕೇಳಿದ್ರೆ ಅವ್ರು ಇಂಜಿನಿಯರ್ನ ಕೇಳಿ ನಿಮ್ಗೆ ಕಮೆಂಟ್ ಹಾಕ್ತಾರೆ. ಸೂಪರ್ ಚೆನ್ನಾಗಿದೆ ಸರ್. ಕೆಳಗಡೆ ಎಲ್ಲ ಇಟಾಲಿಯನ್ ಮಾರ್ಬಲ್. ಹೌದೌದು, ಫುಲ್ ಓವರ್ ಆಲ್ ಬಿಲ್ಡಿಂಗ್ ಇಟಾಲಿಯನ್ ಮಾರ್ಬಲ್ ಇಂದಾನೆ ಮಾಡಿರೋದು. ಇಲ್ಲಿ ನಿಮಗೆ ವಾಟರ್ಗೆ ಆಕ್ವಾಗಾರ್ಡ್ ಬಿಟ್ಟಿದ್ದಾರೆ ಪಾಯಿಂಟು. ಓಕೆ, ಬನ್ನಿ. ಮನೆ ಫುಲ್ ನಾವು ವುಡನ್ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು, ಯಾವ ವಾಲ್ ಪೇಪರ್ ಏನು ಹೋಗ್ಲಿಲ್ಲ ನಾವು. ಇಲ್ಲಿ ಕೂಡ ಸ್ಟೋರೇಜ್ ಇದೆ. ಹೌದೌದು, ಗೊತ್ತೇ ಆಗ್ಲಿಲ್ಲ ಸರ್. ನೋಡಿ, ಸ್ಟೋರೇಜ್ ಇದೆ. ಬೇಕಾದ್ರೆ ಡೋರ್ ಹಾಕೋಬಹುದು. ಹಾಕೊಡ್ತೀವಿ, ನಿಮ್ಗೆ ಬೇಕು ಅಂದ್ರೆ ಹಾಕೊಡ್ತೀವಿ, ಬೇಡ ಅಂದ್ರೆ ಬೇಡ. ಇದೆಲ್ಲ ಏನ್ ಸರ್? ಇದು ಬಾರ್ಡರ್ ಇದೆಲ್ಲ ಏನ್ ಹಾಕಿದೆ? ಎಲ್ಲ ವೆನಿಯರೇ ಸರ್. ಇದು ವೆನಿಯರ್ ಎಲ್ಲ ಒಳ್ಳೆ ಕ್ವಾಲಿಟಿ ಇರೋಂಥದ್ದು. ಜಸ್ಟ್ 1 ಕೋಟ್ ಪಾಲಿಶ್ ಆಗಿದೆ, ಇನ್ನು ಪಾಲಿಶ್ ಬಿದ್ರೆ ಅದ್ರ ಇದೇ ಫೀಲೇ ಬೇರೆ ಇರುತ್ತೆ. 1 ಕೋಟ್ ಪಾಲಿಶಿಂಗ್ ಎಷ್ಟು ಶೈನಿ ಹೊಡಿತಿದೆ. ಹೌದು, ವಾವ್. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ವೆನಿಯರ್ಗೆ ಹೋಗುತ್ತಂದ್ರೆ ಅದು ಐಫೈ ಫ್ಯಾಮಿಲಿನೇ ಇರ್ತದೆ, ಒಳ್ಳೆ ಟೇಸ್ಟ್ ಇರೋರೇ ಮಾಡೋಂಥ ಕೆಲಸ. ಕೆಳಗಡೆ ಒಂದು ರೂಮ್ ಇದೆ. ಹೌದು, ಬನ್ನಿ ಸರ್ ತೋರಿಸಿ. ನೋಡಿ, ತುಂಬ ವಯಸ್ಸಾದವ್ರು ಇರ್ತಾರೆ, ಏನೇ ಲಿಫ್ಟ್ ಇದ್ರೂ ಅವ್ರಿಗೆ ಮೇಲ್ಗಡೆ ರೂಮ್ ಎಲ್ಲ ಬರಲ್ಲ, ಕೆಳಗಡೆ ಒಂದು ರೂಮ್ ಬೇಕು ಅಂತ ತುಂಬ ಜನ ನಮ್ಮ ಚಾನಲಲ್ಲಿ ಕೇಳಿದರು ಸರ್. ಅಂದರೆ ಕೆಳಗಡೆ ರೂಮೇ ಇದ್ದರೆ ಅಮ್ಮ ಅಥವಾ ವಯಸ್ಸಾದವ್ರು ಇರ್ತಾರೆ ಅಂತ. ಇಲ್ಲಿ ವರ್ಕ್ ನಡೀತಿದೆ. ಸೊ ಹಾಗೆ ಮೇಲ್ಗಡೆ ರೆಡಿ ಇದೆ. ಯಾರು ನೀವು ನೋಡ್ರೆ ಸೇಮ್ ರೂಮ್ ತರ ಬರುತ್ತೆ, ಅದು ಫಿನಿಶ್ ಆಗಿದೆ ಆಗಿದೆ ನೋಡಿ. ಎಲ್ಲ ರೂಮ್ಗೂ ಈ ತರ ಕಾಟ್ ಇದೆ ವಿತ್ ಫಾಲ್ ಸೀಲಿಂಗು ವುಡ್ಡಲ್ಲೇ ಮಾಡಿದಿರಿ. ಹೌದು, ವೆನಿಯರ್ ಕಡೆ ನೋಡಿ, ಕಿಟಕಿ 2 ಕಡೆ ಗಾಳಿ ಬೆಳಕಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟಿವಿ ಯೂನಿಟ್ ಪ್ರತಿ ರೂಮ್ಗೂ ಮಾಡಿದ್ವಿ ಸರ್. ಓಕೆ, ಇದೇ ತರ ಮೇಲ್ಗಡೆ ಇದೆ ಸರ್? ಹೌದು, ಇದೆ. ಒಂದು ಮಾತ್ರ ನಾವು ಥಿಯೇಟರ್ ರೂಮ್ ಪ್ರೊವೈಡ್ ಮಾಡಿದೀವಿ, ಅದು ನಿಮ್ಗೆ ಬೇಕಾ ಯಾವ ತರ ಬೇಕಾ. ಇದು ಡಿಸೈನ್ ಸ್ವಲ್ಪ ಚೇಂಜ್ ಬರ್ಬೋದಾ? ಡಿಫ್ರೆಂಟ್ ಆಗಿದೆ. ಹೌದು, ಒಂದೊಂದು ರೂಮ್ ಒಂದೊಂದು ತರ ಇದೆ. ಓಕೆ, ಇಲ್ಲಿ ಸ್ಟೋರೇಜ್, ಕಬೋರ್ಡ್ಸ್, ಹುಡುಗರದ್ದು ಐಟಮ್ ಇಟ್ಕೊಂಡಿದೆ. ಕೆಲಸ ಮಾಡೋರು ಸೇಮ್ ಅಟ್ಯಾಚ್ ವಾಶ್ರೂಮ್ ಇದೆ. ವಾಶ್ರೂಮ್ ಇದೆ ಸರ್. ಈಗ ಇದು ಫಿಟ್ಟಿಂಗ್ಸ್ ಎಲ್ಲ ನಾನು ಕೇಳಬೇಕು ಅಂತ. ಖಂಡಿತ. ಯಾವ ಫಿಟ್ಟಿಂಗ್ಸ್? ಜಾಗ್ವಾರೆ ಮಾಡ್ಕೊಡ್ತೀವಿ. ಕಸ್ಟಮರ್ ಬಂದು ಇಂಟ್ರೆಸ್ಟ್ ತೋರಿಸಿದ್ರೆ ಅವ್ರನ್ನೇ ಜೊತೆಲಿ ಕರ್ಕೊಂಡು ಹೋಗ್ಬೇಕಾರೆ ಬಂದು ನಾವು ಇದು ಮಾಡ್ಕೊಡ್ತೀವಿ. ಜಾಗ್ವಾರ್ ಮಾಡ್ಕೊಡ್ತೀವಿ, ಅವರೇ ಬೇಕಾದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇದು ಡ್ರೆಸ್ಸಿಂಗ್ ಏರಿಯಾ ಸರ್. ಇಲ್ಲಿ ತುಂಬಾ ಚೆನ್ನಾಗಿ ಹ್ಯೂಜ್ ಆಗಿ ಬಂದಿದೆ ಸರ್. ಸ್ವಲ್ಪ ಹಿಂದೆಗಡೆ ಹೋಗಿ ತೋರ್ಸಕ್ಕೆ ಏನಂದ್ರೆ ನಿಮ್ಮ ಹುಡುಗರೆಲ್ಲ ಐಟಮ್ಸ್ ಕ್ಲಿಯರ್ ಆಗಿದೆ, ಬನ್ನಿ. ಕ್ಲಿಯರ್ ಆಗಿದೆ ಅಲ್ವಾ? ಓಕೆ, ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇದನ್ನ ನೋಡ್ಕೊಂಡ್ರಿ ಅಲ್ವಾ ನೋಡಿ, ಎಲ್ಲ ವಾಸ್ಕಲ್ ಕೂಡ ಎಲ್ಲ ಟೀ ಕುಡಿ ಹಾಕಿರೋದು. ಟೀ ಕುಡಿ ರೂಮ್ ಡೋರ್ ವಾಸ್ಕಲ್ ಎಲ್ಲ ಟೀ ಕುಡಿ ಹಾಕಿದ್ದೀವಿ. ತೋರಿಸ್ತೀನಿ ನೋಡಿ, ರೂಮ್ ಡೋರ್ ನಿಮ್ಗೆ ಎಷ್ಟು ಚೆನ್ನಾಗಿದೆ ನೋಡಿ. ವುಡನ್ ಡೋರ್, ಟೀ ಕುಡ್ ಡೋರೇನೆ ಇದು. ಟೀ ಕುಡ್ ಡೋರೇ? ಹೌದು, ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ, ಆ ಏರಿಯಾ ತೋರಿಸೋಣ ನಿಮಗೆ. ನೋಡಿ, ನಾವು ಟೀ ಕುಡ್ ಅಲ್ಲೇ ಮಾಡಬೇಕು, ಎಲ್ಲರೂ ಅಸೆಸ್ ಮಾಡ್ತೀವಿ ಕಾಮನ್ ಆಗಿ. ಇದು ಐಫೈ ಮನೆ ಆಗಿದೆ, ಸೊ ಅದಕ್ಕಾಗಿ ನಾವು ಐಫೈ ಆಗಿ ಟೀ ಕುಡ್ ಬರ್ಮಾ ಬಾರ್ಡರ್ನ ಇಲ್ಲಿಗೆ ನಾವು ಕೊಟ್ಟಿದ್ದೀವಿ. ಬರ್ಮಾ ಬಾರ್ಡರ್ ಪಾಲಿಶ್ ಹಾಕಿದ್ಮೇಲೆ ಇದು ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಯಾವುದು ಸರ್? ಇದು ಇಟಾಲಿಯನ್ ಮಾರ್ಬಲ್. ಹೌದು, ಸ್ಟೆಪ್ಗೆ ನಾವು ಬೇರೆ ಕಲರ್ ಯೂಸ್ ಮಾಡಿದ್ವಿ. 100%. ಹೌದು, ಸ್ಯಾಂಡ್ವಿಚ್. ಇದು ಕೂಡ ಸ್ಯಾಂಡ್ವಿಚ್. ಓ ಸೂಪರ್. ಹೌದು, ಅಂದ್ರೆ ಇದೊಂದು ಕಲರ್ ನೋಡಿ ಇಟಾಲಿಯನ್ ಮಾರ್ಬಲ್, ಇದೊಂದು ಕಲರ್ ಇಟಾಲಿಯನ್ ಮಾರ್ಬಲ್ ಸಕ್ಕತ್ತಾಗಿದೆ.
ನೋಡಿ ನಾನು ಚೆನ್ನಾಗಿದ್ರೆ ಸೂಪರ್ ಅಂತ ಹೇಳೇ ಹೇಳ್ತೀನಿ, ಕೌಂಟ್ ಮಾಡೋದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನಗೆ ಬೇಜಾರೇ ಇಲ್ಲ, ಯಾಕಂದ್ರೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಕ್ಕೆ ಏನ್ರಿ ಭಯ. ವಿತ್ ಟಫನ್ ಗ್ಲಾಸ್ ಬರುತ್ತೆ, ಟಫನ್ ಗ್ಲಾಸ್ ಸರ್, ವುಡನ್ ರೇಲಿಂಗ್ಸ್ ಬರುತ್ತೆ. ಸೂಪರ್ ಚೆನ್ನಾಗಿ ಹಾಕಿದ್ದೀರಿ ಸರ್. ಹಾಫ್ ಅನ್ ಇಂಚ್ ಇದೆ ಇಲ್ಲಿ ಕೂಡ ಗಾಳಿ ಬೆಳಕು ಮಾಡಿದ್ದೀರಿ, ವಿಂಡೋ ಚೆನ್ನಾಗಿ ಮಾಡಿಸಿದಿರಿ. ವಾವ್, ಏನ್ ಸರ್ ಇದು ಪ್ಲೇಸ್ ಸಾಕಾಗಿದೆ ನೋಡಿ, ಎಷ್ಟು ಫ್ರೀ ಆಗಿದೆ. ಅಯ್ಯೋ ಸಾಕಾಗಿದೆ ಸರ್, ನೈಸ್ ಸರ್. ಇದು ಒಂದು ರೂಮ್ ಸೈಜ್ ಅಷ್ಟು ನಿಮಗೆ ಸ್ಪೇಸಸ್ ಇದೆ ಇಲ್ಲಿ. ಅಲ್ವಾ? ಹೌದು. ಅಂದ್ರೆ ಇಲ್ಲೂ ನೋಡಿ, ಇಲ್ಲೂ ನಾವು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ವೆನಿಯರೇ ಹಾಕಿದೀವಿ. ವೆನಿಯರೇ ಹಾಕಿದ್ದೀರಲ್ಲ, ಸಾರ್ಗೆ ಆ ಥರ ಟೇಸ್ಟ್ ಇದೆ. ಓಕೆ ಓಕೆ, ನಿಮ್ಮ ಸರ್ಗೆ. ಹೌದು. ಓ ಸೂಪರ್ ಸರ್. ಇದೆಲ್ಲ ಇಟಾಲಿಯನ್ ಮಾರ್ಬಲ್. ಇಲ್ಲೊಂದು ಸ್ಟಡಿ ಟೇಬಲ್ ಮಾಡಿದಿರಿ. ಹೌದು ಹೌದು, ಇದು ಕೂಡ ವೆನಿಯರೇ. ವಿನಿಯರೇ? ಹೌದು. ಪಾರಮಿಕ ಮನೆಗೆ ಯಾವುದೇ ಎಂಟ್ರಿ ಇಲ್ಲ. ಇಲ್ಲೇ. ಹೌದು, ವಿನಿಯರೇ. ಹೌದು. ನೈಸ್ ಸರ್, ಚೆನ್ನಾಗಿ. ಯಾವ ವಿಂಡೋಸ್ ನೋಡಿ ಎಲ್ಲ ಬರ್ಮಾ ಬಾರ್ಡ್ರು. ಲಿಫ್ಟ್ ನೋಡಿ ಇಲ್ಲಿ ಹಾಗೆ ಕಂಟಿನ್ಯೂ ಆಗಿ ಇಲ್ಲಿ ಬಂದಿದೆ ಲಿಫ್ಟ್. ಆಗುತ್ತೆ. ಫಸ್ಟ್ ಫ್ಲೋರ್. ಫಸ್ಟ್ ಸೆಕೆಂಡ್ ನಾವು ಸೆಕೆಂಡ್ ಇದೀವಿ ಈಗ. ಸೆಕೆಂಡ್ ಇದೀವಿ. ಹೌದು. ಹಾಲ್ ಆಯ್ತು, ಈಗ 2 ರೂಮ್ ತೋರ್ಸೋಣ. ಇದು ಮಾಸ್ಟರ್ ಬೆಡ್ರೂಮ್. ಬನ್ನಿ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್. ಯಾವ ರೂಮ್ ನೋಡಿದ್ರು ಮಾಸ್ಟರ್ ಬೆಡ್ರೂಮ್ ಫೀಲ್ ಆಗುತ್ತೆ. ಅಷ್ಟು ದೊಡ್ಡದಾಗಿದೆ, ಅಷ್ಟು ಸೂಪರ್. ಹ್ಯೂಜ್ ಸರ್ ನೋಡಿ. ಇಲ್ಲಿ ಇವಾಗ ಖುಷಿ ಆಯ್ತು ಸರ್. ಕೆಳಗಡೆ ಏನ್ ರೂಮ್ ನೋಡಿದ್ರೆ ಅದೇ ರೂಮೇ. ಆದ್ರೆ ಅದೇನಂದ್ರೆ ಕೆಳಗಡೆ ನಿಮ್ಗೆ ರೈಟ್ ಸೈಡ್ಗೆ ಇಲ್ಲಿ ಇದು ಬಂತು ವಾರ್ಡ್ರೋಬ್. ಅರೆ ಇದು ನೋಡಿ, ಇಲ್ಲಿ ವಾರ್ಡ್ರೋಬ್ ಬಂತಿದೆ. ಆಲ್ರೆಡಿ ಕಾಟ್ ಇದೆ. ಕಾಟ್ ಎಲ್ಲ ಹೈಫೈ ಆಗಿದೆ, ಕಿಂಗ್ ಸೈಜ್ ಎಲ್ಲ ಕಿಂಗ್ ಸೈಜು. ಹೌದು ನೋಡಿ, ಫಾಲ್ ಸೀಲಿಂಗ್ ವುಡ್ಡಲ್ಲೇ ನೋಡಿ. ಹ್ಯಾಂಡಲ್ ಎಲ್ಲ ನಾವು ಬ್ರಾಸಲ್ಲಿ ಹಾಕಿದೀವಿ. ಬ್ರಾಸಲ್ಲಿ ಹಾಕಿದಿರಿ. ಹೌದು. ಎಲ್ಲ ಸಾಫ್ಟ್ ಕ್ಲೋಸ್. ಹೌದು ಹೌದು, ಸಾಫ್ಟ್ ಕ್ಲೋಸ್ ಎಲ್ಲ. ಅದಿನ್ನೂ ಕೆಲಸ ಇದೆ, ಮಾಡಿ ಕೊಡ್ತೀವಿ. ಹೌದು ಹೌದು. ನೈಸ್ ಸರ್, ಚೆನ್ನಾಗಿದೆ. ಇಲ್ಲಿ ಕೂಡ ನಿಮಗೆ ಟಿವಿ ಯೂನಿಟ್ ಮಾಡಿದ್ದಾರೆ. ಕೆಳಗಡೆ ಒಂದು ಡಿಸೈನು, ಇದೊಂದು ಡಿಸೈನು. ತುಂಬಾ ಚೆನ್ನಾಗಿದೆ ಸರ್. ಹಾಗೆ ನೋಡಿ, ಇಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ ಇದೆ. ಇಲ್ಲಿ ಏನಾದ್ರು ಕಂಪ್ಯೂಟರ್ ಟೇಬಲ್ ಮಾಡ್ಕೋಬಹುದು ಅಥವಾ ಸ್ಟಡಿ ಟೇಬಲ್ ತರ ಮಾಡ್ಕೋಬಹುದು. ಡ್ರೆಸ್ಸಿಂಗ್ ನೋಡಿ, ಇಲ್ಲಿ ಕೂಡ ನಿಮಗೆ ವಿಂಡೋ ಇದೆ. ಡ್ರೆಸ್ಸಿಂಗ್ ಅದ್ಭುತವಾಗಿದೆ ಸರ್. ನಾನು ಕಾಣಿಸ್ಬಿಡ್ತೀನಿ. ಯೂಜ್ ಇದೆ ಸರ್. ಸ್ಟೋರೇಜ್ ಇದೆ. ಡ್ರಾಯರ್ಸ್ ಇದೆ 2. ಬನ್ನಿ ಸರ್, ಇದರಲ್ಲಿ ನಾವು ಬಾತ್ರೂಮ್ ತೋರಿಸ್ಬೋದು. ವಾಶ್ರೂಮು. ಈ ಡೋರ್ಗಳೆಲ್ಲ ಆಗಿದೆ. ಮೇನ್ ಡೋರ್ ಮಾತ್ರ ಪಾಲಿಶಿಂಗ್ ತೆಗ್ದಿದ್ರಿ. ಎಲ್ಲರಿಗೂ ಬಾತ್ರೂಮ್ಗೂ ಅವ್ರು ಕಾಂಪ್ರಮೈಸ್ ಆಗಿದ್ರೆ ಟೀ ಕುಡಿ ಹಾಕ್ಬಿಟ್ಟಿದ್ದಾರೆ. ನೈಸ್ ಸರ್. ಸೀಲಿಂಗ್ ತನಕ ಇದು ಹಾಕಿದ್ದೀರಿ. ಹೌದು, ಟೈಲ್ಸ್ 2x4 ಒಳ್ಳೆ ಕ್ವಾಲಿಟಿ ಹಾಕಿದ್ದೀರಿ. ಇದು ಲಪ್ಪತ್ರನಾ? ಹೌದು, ಯಾಕಂದ್ರೆ ಆಂಟಿಸ್ಕಿಡ್. ಹೌದು ಹೌದು. ಫಿಟ್ಟಿಂಗ್ ನೀವು ಹೇಳ್ದಂಗೆ ಜಾಗ್ವಾರ್. ಕಸ್ಟಮರೇ ಬರಲಿ, ಅವರೇ ಕರ್ಕೊಂಡೋಗಿ ಸೆಲೆಕ್ಷನ್ ಮಾಡೋಣ. ಇಲ್ಲಾಂದ್ರೆ ಒಳ್ಳೆ ಕ್ವಾಲಿಟಿ ನಾವೇ ಹಾಕ್ಕೊಡ್ತೀವಿ. ಹೌದು. ನೋಡಿ ಎಷ್ಟು ಯೂಸ್ ಇದೆ. ದೊಡ್ಡ ವಾಶ್ರೂಮು ಈ ಥರ ಇರ್ಬೇಕ್ರಿ. ಸಫಿಷಿಯೆಂಟ್ ಆಗಿರ್ಬೇಕು. ಮಾಸ್ಟರ್ ಬೆಡ್ರೂಮ್ ಅಲ್ವಾ, ಅಂದ್ರೆ ಡಬಲ್ ಮಾಸ್ಟರ್ ಬೆಡ್ರೂಮ್. ಕೆಳಗಡೆನೂ ಒಂದು, ಮೇಲ್ಗಡೆ ಒಂದು. ಬನ್ನಿ, ಆ ಕಡೆ ಒಂದು ಚಿಲ್ಡ್ರನ್ಸ್ ರೂಮ್ ತೋರಿಸೋಣ. ವಾವ್, ಈ ಚಿಲ್ಡ್ರನ್ಸ್ ರೂಮ್ ಅನ್ಸಲ್ಲ ನಿಮಗೆ. ಬನ್ನಿ, ಮಾಸ್ಟರ್ ಬೆಡ್ರೂಮ್ ಜೆರಾಕ್ಸ್ ಇದೆ ನೋಡಿ. ವಾವ್ ಸರ್, ಆ ಕಡೆ ಒಂದು ಇದು ಡಿಸೈನ್, ಈ ಕಡೆ ಒಂದು ಡಿಸೈನ್. ಹೌದು, ಡಿಫ್ರೆಂಟ್ ಆಗಿರ್ಬೇಕಲ್ಲ. ಏನ್ ಸರ್, ನಿಜ ನೋಡಿ ಯಾವ ತರ ಇದೆ ಸರ್. ಅದ್ಭುತ ಸರ್. ಡಾಲ್ಫಿನ್ ಕಾಟ್ ಸರ್. ನಮ್ ಕಾರ್ಪೆಂಟರ್ ಇಲ್ಲೇ ಇದಾರೆ, ಲಾಸ್ಟ್ ಅವರು ತೋರಿಸ್ಬಿಡ್ತೀನಿ. ಯಾವ್ದು ಖುಷಿ ಆಗ್ಲಿ ಪಾಪ. ಡಾಲ್ಫಿನ್ ಕಾಟ್ ಇದು. ಹೌದು ನೋಡಿ, ಡಾಲ್ಫಿನ್ ಟೈಪ್ ಅಲ್ಲಿ ಇದೆ ಕಾಟ್ ಇದು. ಹೌದು, ಖುಷಿ ಆಗುತ್ತೆ ನಿಮ್ಗೆ. ನೋಡಿ, ಆ ಪಕ್ಕದಲ್ಲಿ ಕೂಡ ಟಿವಿ ಯೂನಿಟ್ ನ ಅದೇ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ನೈಸ್ ನೋಡಿ. ಇದು ರೋಸ್ ಗೋಲ್ಡ್ ಅಂತೇಳಿ ಹ್ಯಾಂಡಲ್ ಇದು. ಹತ್ರ ಬಂದು ತೋರಿಸ್ತೀನಿ ಸರ್. ರೋಸ್ ಗೋಲ್ಡ್ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಬೇಕು ನಮ್ಮ ಆಡಿಯನ್ಸ್ಗೆ. ರೋಸ್ ಗೋಲ್ಡ್ ತುಂಬಾ ಚೆನ್ನಾಗಿದೆ ಸರ್. ವಾವ್, ನೈಸ್. ಆಮೇಲೆ ಆ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಸರ್, ಅದಕ್ಕೆ ಹೇಳಿದೆ ಕಾರ್ಪೆಂಟರ್ ಅವರಂತೂ ಬಂದ್ಬಿಟ್ಟು ವಿಡಿಯೋಲಿ ಪಾಪ ಅವ್ರಿಗೆ ಖುಷಿ ಆಗುತ್ತೆ ಅಂತ. ಹೌದಾ. ಡ್ರೆಸ್ಸಿಂಗ್ ಇದೆ ಇಲ್ಲೂ ಕೂಡ. ಅಲ್ಲಿ ಇದೆ. ವಾ, ಬೇಕಲ್ಲ ಒಂದೊಂದು ರೂಮ್ ಡ್ರೆಸ್ಸಿಂಗ್ ಇರಲೇಬೇಕಲ್ಲ. ಕ್ಲೋಸ್ ಮಾಡಿ ನೋಡಿ ಡ್ರೆಸ್ಸಿಂಗ್. ಎಲ್ಲ ಕೆಲಸ ನಡೀತಿದೆ. ಸ್ಟೋರೇಜ್ ಯಾವುದು 1 ತಿಂಗಳಲ್ಲಿ ಫಿನಿಶ್ ಆಗುತ್ತೆ. 1 ತಿಂಗಳ ಸೂಪರ್ ಆಗುತ್ತೆ ಕೆಲಸ. ನೋಡಿ, ಇಲ್ಲಿ ಈ ಕಡೆ ರೂಮ್ಗೆ ನಿಮ್ಗೆ, ಆ ಕಡೆ ಈ ಕಡೆ ಕಿಟಕಿ, 2 ಕಿಟಕಿ ಇದೆ, ವಿಂಡೋ ಇದೆ. ಸ್ಟಡಿ. ಹೌದು. ನೋಡಿ, ಕಂಪ್ಯೂಟರ್ ಟೇಬಲ್. ವಾವ್. ಬಾಲ್ಕನಿ ತೋರ್ಸೋಣ ಬನ್ನಿ ಸರ್. ತೋರ್ಸೋಣ ಸರ್. ಖುಷಿ ಆಗ್ಬೇಕು ನೋಡಿದ್ರೆ. ನೋಡಿ ಹೆಂಗಿದೆ ಗಾಳಿ ಬೆಳಕು. ಬನ್ನಿ ನೋಡಿ, ನಾವು ಹೇಳ್ದಂಗೆ ನೋಡಿ, ಬಾಲ್ಕನಿ ಇಲ್ಲಿಂದ ಬರ್ತೀನಿ, ಅದು ಏನು ವ್ಯೂ ತೋರಿಸ್ತೀನಿ ನೋಡಿ. ಹೆಂಗಿದೆ, ಮಳೆ ಈಗ ತಾನೆ ಬಂದು ನಿಂತಿದೆ. ಅದು ನೋಡಿ, ಬಾ. ಇಲ್ಲಿ ಇದಾಕೊಡ್ತೀರಲ್ಲ ಸರ್? ಹೌದು, ಟಫನ್ ಗ್ಲಾಸ್ ಬರುತ್ತೆ, SS ರೈಲಿಂಗ್ ಬರುತ್ತೆ. ಇಲ್ಲಿ ಬರುತ್ತಲ್ವಾ? ಹೌದು, ಲಪೋತ್ರ, ಫುಲ್ ಲಪೋತ್ರ. ನೋಡಿ, ವಿಶ್ವೇಶ್ವರಯ್ಯ BDL ಲೇಔಟ್ ಅಂತಂದ್ರೆ ಬೆಂಗಳೂರಲ್ಲಿ ತುಂಬಾ ಫೇಮಸ್. ಅದರಲ್ಲೂ 5ನೇ ಬ್ಲಾಕ್ ಅಂದ್ರೆ ತುಂಬಾ ಫೇಮಸ್. ಹೌದು. ನೋಡಿ, ಆಲ್ರೆಡಿ ಮನೆಗಳಿದಾವೆ. ಮನೆ ಇಲ್ಲೊಂದಾಗಿದೆ, ಇಲ್ಲಿ ಕನ್ಸ್ಟ್ರಕ್ಷನ್ಸ್ಗೆ ರೆಡಿ ಮಾಡ್ತಿದ್ದಾರೆ.
ನೋಡಿ ಅಲ್ಲೊಂದು ಮನೆ ರೆಡಿ ಆಗ್ತಿದೆ. ಸಾರು ಇಲ್ಲಿ ನಿಂತಿದ್ದಾರೆ. ಗೋಡೆ ನಿಮಗೆ ಇಟಾಲಿಯನ್ ಮಾರ್ಬಲ್ಲು, ಮೇಲ್ಗಡೆ ಡಬಲ್ PVC ಹಾಕಿದ್ದಾರೆ. ಬನ್ನಿ ಇನ್ನೊಂದ್ಸರಿ ತೋರಿಸ್ಬಿಟ್ಟು ವ್ಯೂಸು ಹೆಂಗಿದೆ. ವ್ಯೂ ಸೂಪರ್ ಅಲ್ಲ. ಇರೋರೆಲ್ಲ ಡಾಕ್ಟರ್ಸು, ಇಂಜಿನಿಯರ್ಸು, ಎಲ್ಲ ಎಜುಕೇಟೆಡ್ ಇರೋರೇ ಇರೋಲ್ಲ. ಎಲ್ಲ ಒಳ್ಳೊಳ್ಳೆ ಅಫಿಷಿಯಲ್ಸೇ ಇರೋದಿಲ್ಲ. ಹೌದಾ? ಹೌದು, ಅದು ಎರಡು ಮಾತಿಲ್ಲ. ಓಕೆ ಓಕೆ ಓಕೆ, ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಹಾಂ, ಇದು ವಾಶ್ರೂಮ್ ತೋರಿಸ್ಬಿಟ್ಟು ಹೋಗೋಣ ಸರ್ ಪ್ಲೀಸ್ ಸರ್. ಹಾಂ, ಯಾಕಂದರೆ ಪ್ರತಿ ರೂಮು ಏನು ನೋಡಿದ್ರೆ ಸೇಮ್ ಸೈಜ್ ವಾಶ್ರೂಮ್. ಅದೇ ಕಮೆಂಟ್ ಕಲರ್ಸ್ ಬೇರೆ ಬೇರೆ ಇದೆ. ಚಿಲ್ಡ್ರನ್ಸ್ ರೂಮಲ್ಲಿ ನೀವು ತೋರಿಸಿಲ್ಲ ಹೌದೌದು ಅಂತ ಕಮೆಂಟ್ ಬಂದ್ಬಿಡ್ತವೆ. ನೋಡಿ ನಿಮಗೆ ಇದರಲ್ಲಿ ಒಂಥರ ಡಿಸೈನ್ ಇದೆ, ನೋಡ್ಕೊಳ್ಳಿ. ಅದರಲ್ಲಿ ಏನು ಡಿಸೈನ್ ಇದೆ ಬೇಕಾದ್ರೆ ನೀವು ಹಿಂದೆಗಡೆ ಹೋಗಿ ರಿವರ್ಸ್ ಹೋಗಿ ನೋಡ್ಕೊಂಡು ಬರ್ಬೋದು. ನೋಡಿ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಹಾಕ್ಕೊಡ್ತಾರೆ. ಅದೇ ನಿಮಗೆ ಲಪೋತ್ರ ಇದೆ. ಡೋರ್ಸ್ಗಳೆಲ್ಲ ಅದ್ಭುತವಾಗಿದೆ. ನಿಜವಾಗ್ಲೂ ತುಂಬ ಓವರ್ ಡಿಸೈನ್ ಅಂತ ಅನ್ನಿಸ್ತಾ ಇಲ್ಲ. ಸಿಂಪಲ್ ಇದೆ, ಸಿಂಪ್ಲಿ ಇದೆ, ಸಿಂಪ್ಲಿ ಸೂಪರ್ವಾಗಿದೆ. ಹೌದು. ಓಕೆ ಸರ್, ಸೂಪರ್ ಸರ್. ನೀವು ಹಾಗೆ ಚೈನ್ ಮೆಟ್ಲು ಕಂಟಿನ್ಯೂ ಆಗುತ್ತೆ. ಸೇಮ್ ಹಾಗೆ ನಾವು ಸೇಮ್ ಏನು ಕೆಳಗಡೆ ನೋಡ್ಕೊಬೋದು ಅದೇ ಥರ ಕಂಟಿನ್ಯೂ ಆಗುತ್ತೆ. ಫುಲ್ ಎಲ್ಲ ಬರ್ಮ ಬಾರ್ಡ್ರದೆ ರೈಲಿಂಗ್ಸ್. ಓಕೆ, ಈಗ ನಾವು 3rd ಫ್ಲೋರ್ಗೆ ಹೋಗ್ತಿದ್ದೀವಾ? ಹೌದು, ಬನ್ನಿ. ಮತ್ತೆ ವೆಂಟಿಲೇಷನ್. ಹೌದು, ಮನೆಗೆ ಬೇಕಾಗಿರೋದೇ ಗಾಳಿ ಬೆಳಕು ಸರ್. ಹೌದು ಹೌದು. ನೋಡಿ ಹಾಗೆ ನೀವು ನೋಡಿ ಸೀಲಿಂಗ್ ಕೆಳಗಡೆ ಏನು ನೋಡಿದ್ರೆ ಅದೇ ಥರ ಇದೆ. ಬಟ್ ವೆನಿಯರ್ ಇದು ಸೇಮ್ ಕೂಡ ವೆನಿಯರ್, ಯಾವುದ್ರಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಇಲ್ಲ. ಓ, ಇಲ್ಲೂ ಸ್ಟಡಿ ಟೇಬಲ್. ಹೌದು. ಆಮೇಲೆ ಇದು ಹ್ಯೂಜ್ ಜಾಗ. ಸೇಮ್ ಕೆಳಗಡೆ ನೋಡೋದು ಅಷ್ಟೇ. ನೀವು ಏನಂದರೆ ಇಲ್ಲಿ ನಾನು ನಿಮ್ಗೊಂದು ಹೇಳ್ತೀನಿ ನೋಡಿ, ಒಂದು ಈ ಮನೆಯಲ್ಲಿ ನಿಮ್ದು ಏನಾದ್ರು ಇಲ್ಲಿ ಟೇಬಲ್ ಟೆನ್ನಿಸ್ ಏನಾರು ಹಾಕೋಬಿಡ್ಬೋದು. ಅಷ್ಟು ಜಾಗ ಇದೆ ನಿಮಗೆ. ಸೂಪರ್ ಸರ್. ಇನ್ನೊಂದು ರೂಮ್ ತೋರಿಸೋಣ ಬನ್ನಿ. ಈ ಕಡೆ ಹೋಗ್ಬಿಟ್ಟು ಹೋಗೋಣ. ವಾ, ಇದು ಬೇರೆ ಡಿಸೈನ್, ಸೇಮ್ ಕಾನ್ಸೆಪ್ಟ್. ಸೇಮ್ ಕಾನ್ಸೆಪ್ಟು, ಸೇಮ್. ನೋಡಿ ಫಾಲ್ ಸೀಲಿಂಗ್ ನೋಡಿ, ವುಡ್ಡು. ವಾವ್, ನಿಮ್ಗೆ ಅದೇ ಥರ 2 ಕಡೆ ಕಿಟಕಿ ಸಿಗುತ್ತೆ. ಲೈಟ್ಗಳು ಲೈಟ್ ಹಾಕಿದ್ಮೇಲೆ ಅದರ ಇದೇ ಬೇರೆ ಸರ್. ಹೌದು ಅಲ್ವಾ ಸರ್? ಬರುತ್ತೆ, ಲೈಟ್ಸ್ ತುಂಬ ಬರುತ್ತೆ. ಸೊ ಹಾಗಾಗಿ ನಾವು ನೋಡಿ ಹ್ಯೂಜ್ ವಾರ್ಡ್ರೋಬು. ನಿಮ್ಗೆ ಅದೇ ಎಲ್ಲ ಕಾನ್ಸೆಪ್ಟು, ಹ್ಯೂಜ್ ವಾರ್ಡ್ರೋಬು. ಈ ಕಡೆ ನಿಮಗೆ TV ಯೂನಿಟ್ ಬರುತ್ತೆ. ಮತ್ತು ಅದೇ ಥರ ಇಲ್ಲಿ ನಿಮಗೊಂದು ಟಾಯ್ಲೆಟ್ ಇದೆ, ಅಟ್ಯಾಚ್ಡ್ ಟಾಯ್ಲೆಟು. ನೋಡಿ ಲೈಟ್ ಹಾಕೋರು ತುಂಬ ಅದ್ಭುತವಾಗಿದೆ ಅಲ್ವಾ? ಏನ್ರಿ ಟಾಯ್ಲೆಟ್ನ ಅದ್ಭುತ ಅಂತ ನೀವು ಕಮೆಂಟ್ ಹಾಕ್ಬೋದು. ಈ ಟಾಯ್ಲೆಟ್ ಇಲ್ಲ ಅಂದರೆ ನಾವು ಅದ್ಭುತವಾಗಿರಲ್ಲ, ಅದನ್ನು ತಿಳ್ಕೊಬಿಡಿ. ಅದೇ ನಿಮಗೆ ಫಿಟ್ಟಿಂಗ್ಸು ಬರುತ್ತೆ. ಜಾಗ್ವಾರು, ಲಪೋತ್ರ, ಡೋರೆಲ್ಲ ಸೇಮ್ ಬಾಲ್ಕನಿ. ಸೇಮ್ ಬಾಲ್ಕನಿ. ಇದನ್ನು ಮತ್ತೆ ನಾನು ನಿಮಗೆ ಹೈಟಲ್ಲಿ ತೋರಿಸ್ಬೇಕು, ಯಾಕಂದರೆ ಕೆಳಗಡೆ ತೋರಿಸಿದ್ವಿ. ಇನ್ನೂ ಒಂದೊಂದು ಟೆರಸಿಂದ ಇನ್ನೂ ಚೆನ್ನಾಗಿ ವ್ಯೂ ನೋಡಿ. ಅಬ್ಬಬ್ಬಬ್ಬ, ಮಳೆ ಬಂದು ನಿಂತಿರೋದಕ್ಕೂ ಈ ವ್ಯೂಗೂ ಏನ್ರಿ ಮಜಾ ಇದೆ ರೀ. ನಮ್ಮ ಗೋಲ್ಡನ್ ಸರ್, ಗಣೇಶ್ ಅವ್ರ ಮನೆ ಸರ್ ಇಲ್ಲೇ ಇರೋದು. ಅದೇ ಅದು ಅವ್ರದ್ದು ಶೂಟಿಂಗ್ ಮನೆ ಅನ್ಸುತ್ತೆ ಮೇ ಬಿ ಅದು. ಓಕೆ, ಸೊ ಇಲ್ಲಿದೆ, ಈ ಲೆವೆಟಲ್ಲೇ. ಹೌದು, ಅದೇ ಮನೆ ಅಲ್ಲೇ ಕಾಣ್ತಿದ್ದಿಲ್ಲ ಸರ್. ಅದೇ ಮನೆ ಸರ್, ಅದೇ ಮನೆ. ಅದೇ ಮನೆ. ಅದೇ ಮನೆ. ಓ, ಇಲ್ಲಿ ಒಂದು ಇದು ಕಾಣಿಸ್ತಿದೆ ನೋಡಿ, ಅಂಚು. ಅದೇ ಮನೆ. ಓ ಸೂಪರ್ ಸರ್. ಓ ನೋಡಿ ವ್ಯೂ ತೋರಿಸ್ತೀನಿ ನೋಡಿ ನಿಮ್ಗೆ. ಇವಾಗ ಹೈಟಲ್ಲಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ವ್ಯೂ ಎಲ್ಲ ಮಸ್ತಿದೆ. ಇಲ್ಲಿಂದ ನಿಮಗೆ ರೋಡ್ ತೋರಿಸ್ತೀನಿ. ಸಾರಿ, ಡೋರ್ ಅಲ್ಲ, ರೋಡ್ ನೋಡಿ. ರೋಡ್ 40 ಫೀಟು, ಈ ಕಡೆ 30 ಫೀಟ್ ರೋಡು. ಕಾರ್ನರ್ ಸೈಡ್ ಪಕ್ಕದ್ದೇನೆ. ಕಾರ್ನರ್ ಸೈಡ್ ಒಂದು 30-40 ಇದೆ. 30-40 ಪಕ್ಕದ್ದೇ. ಹೌದು. ಇದು ನೀವು ಹೇಳ್ದಂಗೆ ಅದೇ ಲಪೋತ್ರ SS ಕೊಡ್ತೀರಲ್ಲ, ಟಫನ್ ಗ್ಲಾಸ್ ಬರುತ್ತೆ. ಟಫನ್ ಗ್ಲಾಸ್. ಬನ್ನಿ ಸರ್ ಹೊರಗಡೆ ಹೋಗೋಣ. ಮಳೆ ಬಂದಿರೋದಕ್ಕೆ ಎಷ್ಟು ಗಾಳಿ ಇದೆ ಸರ್. ಹೌದು ಅಲ್ಲ ಸರ್? ನಿಜ. ಸೂಪರ್ ಆಗಿದೆ ಸರ್ ಇದು ರೂಮು. ಅಂದರೆ ಕೆಳಗಡೆ ಒಂದು ಬೆಡ್ರೂಮು, ಹೌದು. ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ 2. ಕಸ್ಟಮರ್ಗೆ ತೋರಿಸ್ಕೊಳ್ಳೋಣ ಸರ್. ನೈಸ್ ಸರ್, ದೊಡ್ಡದಾಗಿದೆ. ಈಗ ಟ್ರೆಂಡ್ ಇದು ಏನಂತಾರೆ, ಕೆಳಗಡೆ ಒಂದು ಈ ತರ ಸ್ಟೋರೇಜ್ ಮಾಡಿ ಈಗ ಈ ತರ ಹೈಟ್ ಕೊಡ್ತಾ ಇದಾರೆ. ಈಗ ಹೊಸ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತಲ್ಲ, ಆ ತರ. ಅದೇ ಏನೋ ಒಂಥರ ಜೈಜೆಂಟಿಕ್ ಆಗಿ ಚೆನ್ನಾಗಿದೆ ಅಲ್ವಾ? ಹೌದು. ಅದು ಸ್ಟೋರೇಜ್. ಇದಕ್ಕೆ ಇದು ಮಿರರ್ ಎಲ್ಲಿದೆ ಸರ್? ಇದೆ ಸರ್, ಸೇಮ್ ಕೆಳಗಡೆ ತೋರಿಸುತ್ತಲ್ಲ ಡ್ರೆಸ್ಸಿಂಗ್. ಅಂದ್ರೆ ಹಿಡನ್ ಆಗಿ ಇಟ್ಬಿಟ್ಟಿದ್ದಾರೆ. ಹೌದು, ಹಾಕ್ಕೊಡ್ತಾರೆ. ಗ್ಲಾಸ್ ಹಾಕಿಲ್ಲ ಹಾಕ್ಕೊಡ್ತಾರೆ. ಕೆಲಸ ನಡೀತಾ ಇದೆಯಲ್ಲ. ಓ, ಅದರಲ್ಲೂ ಸ್ಟೋರೇಜ್. ಹೌದು. ಸೂಪರ್ ಸರ್. ಕೆಳಗಡೆ ಹಾಲ್ ಪಕ್ಕದಲ್ಲಿ ಒಂದು ರೂಮು, ಅದ್ರ ಮೇಲೆ ಸೆಕೆಂಡ್ ಫ್ಲೋರಲ್ಲಿ 2 ರೂಮು, 3rd ಫ್ಲೋರಲ್ಲಿ ಇದೊಂದು ರೂಮ್ ಆಯಿತು, ಪಕ್ಕದೊಂದು ರೂಮ್. 4 BHK ಆಯ್ತು ನಿಮಗೆ. 4-5 ಸರ್. ಅದು ನಾವು ಥಿಯೇಟರ್ ರೂಮ್ ಕೌಂಟ್ ಮಾಡಿಲ್ಲ. ಕೌಂಟ್ ಮಾಡಿಲ್ವಾ? ಹೌದು, 4 BHK ನಾವು ಇದು ಮಾಡ್ತಾ ಇರೋದು. 4 BHK. ಹೌದು.
ವಾವ್, ಇದು ಥಿಯೇಟರ್ ರೂಮ್ ಸರ್. ಇದಕ್ಕೆ ನಾವೇನು ಮಾಡಿಲ್ಲ, ನೀವು ಏನು ಬೇಕಾದ್ರೂ ಅರೇಂಜ್ ಮಾಡ್ಕೋಬಹುದು. ಹೋಮ್ ಥಿಯೇಟರ್ ಮಾಡ್ಕೋಬಹುದು, ಎನಿ ಒನ್ ಅವ್ರವ್ರ ಚಾಯ್ಸ್. ಅಂದ್ರೆ ಮಲ್ಟಿಪರ್ಪಸ್. ಹೌದು. ನೈಸ್ ಸರ್. ಇದಕ್ಕೂ ಕೂಡ ಇದಿದೆ, ವಾಶ್ರೂಮ್ ಇದೆ. ಕೊಡ್ಲೇಬೇಕು ಸರ್, ಎಲ್ಲರೂ ಇಂಡಿವಿಜುವಲ್ ಸಪ್ರೇಟ್ ಇರಬೇಕು. ಪ್ರತಿಯೊಂದು ರೂಮು ಕೇಳ್ತಾರೆ. ಹೌದು ಸರ್. ಇದು ಟೈಲ್ಸ್ ಸೂಪರ್ ಸರ್, ಗ್ರೀನ್ ಕಲರ್. ಕೆಲಸ ನಡೀತಿದೆ ರೀ, ಸೂಪರ್ ಆಗಿದೆ ರೀ ಈ ಟೈಲ್ಸ್ ಅಂತೂ. 2x4 ಸರ್. ಹೌದು, 2x4 ಸರ್. ನೈಸ್. ನೋಡಿ ಈ ರೂಮ್ ಕೂಡ ನಮ್ಗೆ ಯೂಸ್ ಆಗಿದೆ. ಯಾರೋ ಒಂದು 2 ವಿಡಿಯೋಗಳಿಗೆ ಕಮೆಂಟ್ ಹಾಕಿದ್ರಿ, ಎಲ್ಲಿದೆ ಹೋಮ್ ಥಿಯೇಟ್ರು ಅಂತ ಕಮೆಂಟ್ ಹಾಕಿದ್ರಿ. ಈ ಮನೇಲಿದೆ ನೋಡಿ, 4 ಬೆಡ್ರೂಮ್ ಆಯಿತು, ಜೊತೆಗೆ ಒಂದು ಹೋಮ್ ಥಿಯೇಟ್ರ್ ಆಯಿತು. ಬನ್ನಿ ಇನ್ನೇನಿದೆ ನೋಡೋಣ ಈ ಮನೇಲಿ. ಸೇಮ್ ಈಗ ಮೇಲೆ ಹೋಗೋಣ, ಹಾಗೆ 4ನೇ ಫ್ಲೋರ್ ಹೋಗೋಣ. ಈಗ 4ನೇ ಫ್ಲೋರ್. 4ನೇ ಫ್ಲೋರ್ ಏನು ಟೆರೆಸಾ? ಹೌದು, ಬನ್ನಿ ಇನ್ನೊಂದು ರೂಮ್ ತೋರಿಸ್ತೀನಿ ನಿಮ್ಗೆ ನಾನು. ಟೆರೆಸ್ ಕಮ್ಮಿ ಇನ್ನೊಂದು ರೂಮು. ಹೌದು, ರೂಮ್ ಅಂತ ಹೇಳಿದ್ರೆ ನಿಮ್ಮ ಯುವರ್ ಚಾಯ್ಸ್. ಜಿಮ್ ರೂಮ್ ಅನ್ನ ಮಾಡ್ಕೊಳ್ಳಿ, ಏನೋ ಗೆಟ್ ಟುಗೆದರ್, ಏನೋ ಒಂದು ಎನಿ ಒನ್ ಗಾಳಿ ಬೆಳಕಿಗೋಸ್ಕರ ಪ್ರೊವೈಡ್ ಮಾಡಿದೀವಿ. ಬನ್ನಿ. ವಾವ್, ಬನ್ನಿ. ನೈಸ್ ಸರ್. ಇಲ್ಲಿ ವ್ಯೂ ತೋರಿಸಿ ನಮ್ಮ ಕಸ್ಟಮರ್ಗೆ. ಓ, ಇದು ಜಿಮ್ ಮಾಡ್ಕೋಬೋದು ಸರ್? ಹೌದು, ಜಿಮ್ಗೆ ಅಂತೂ ತುಂಬ ಚೆನ್ನಾಗಿದೆ. ಜಿಮ್ಮು, ಸಿಟ್ಔಟು. ಹೌದು. ಫ್ಲೋರಿಂಗು ನಿಮ್ಗೆ ವುಡನ್ ಥರ ಹಾಕ್ಬಿಟ್ಟಿದ್ದಾರೆ ನೋಡಿ. ವ್ಯೂ ನೋಡಿ, ನಮ್ಮ ಕ್ಯಾಮ್ರಾ ಅಲ್ಲಿ ತನಕ ಹೋಗುತ್ತೆ. ಸೈಟ್ ಇರೋದೇ ಇನ್ನೊಂದು 4-5 ಸೈಟ್ ಇರ್ಬೋದು ಅಷ್ಟೇ, ಇಲ್ಲೇನು ಸೈಟ್ ಕೂಡ ಇಲ್ಲ. 4-5 ಸೈಟ್ ಇರ್ಬೋದು ಅಷ್ಟೇ, ಮನೆಗಳು ಆಗೋಗಿದ್ದಾವೆ. ಹೌದು. ಚೆನ್ನಾಗಿದೆ ಸರ್ ವ್ಯೂ. ವಾವ್, ಇದು ಸಖತ್ತಾಗಿದೆ ಸರ್. ಸರ್ ನೀವು ಹೇಳ್ದಂಗೆ ಇದನ್ನ ಜಿಮ್ ಮಾಡ್ಕೋಬೋದು. ಹೌದು. ಇಲ್ಲ ಇದು ಸಿಟ್ಔಟ್ ಮಾಡ್ಕೋಬೋದು. ಬನ್ನಿ. ಫ್ಲೋರಿಂಗ್ ಚೆನ್ನಾಗಿದೆ ಸರ್. ಇದು ವುಡನ್ ಫಿನಿಶಿಂಗ್ ಮಾಡಿದ್ದಾರೆ. ವುಡನ್ ಫಿನಿಶಿಂಗ್ ಟೈಲ್ಸಾ? ಹೌದು. ವೆಟ್ರಿಫೈಡ್. ಹೌದು. 2x4. ಹೌದು. ನಡೀರಿ, ಕೆಲಸ ನಡೀತಿದೆ, ಅದಕ್ಕೆ ಐಟಮ್ಸ್ಗಳೆಲ್ಲ ಹಾಗೆ ಇದಾವೆ. ಬನ್ನಿ. ಈಗ ನಾವು ಇದಕ್ಕೆ ಒಂದು ಗ್ಲಾಸ್ ಡೋರ್ ಹಾಕಿದ್ದಾರೆ. ಹೌದು, ಅಂದ್ರೆ ಜಿಮ್ಮೇ ಸರ್. ಹೌದು, ಜಿಮ್ಗೆ ಬೇಕಂಗೆ ಮಾಡಿದ್ದಾರೆ. ಸನ್ಲೈಟ್ ತೋರಿಸಿ. ಓ, ಸನ್ಲೈಟು. ಹೌದು, ಕೆಳಗಡೆ ಮನೆವರೆಗೂ ಹೋಗುತ್ತೆ ನಮಗೆ ಗಾಳಿ ಬೆಳಕು. ಬೆಳಕು ಮಾತ್ರ ನೋಡಿ ಕೆಳಗಡೆವರೆಗೂ ಹೋಗುತ್ತೆ, ಹಾಲ್ವರೆಗೂ ಹೋಗುತ್ತೆ. ಹಾಲ್ವರೆಗೂ ಹೋಗುತ್ತೆ. ತೋರಿಸ್ಬೇಡ, ತೋರಿಸ್ತೀನಿ ಸರ್. ಸ್ವಲ್ಪ ನಮ್ಮ ಕ್ಯಾಮ್ರಾ ನಿಧಾನಕ್ಕೆ ತೋರಿಸ್ತದೆ, ಅಲ್ಲಿ ತನಕ ಹೋಗುತ್ತೆ. ಹೌದು. ಓಕೆ ಸರ್, ಸೂಪರ್. ಬನ್ನಿ. ಟೆರೆಸ್ಸು. ಇದೇನು ಸರ್ ರೂಮ್ ಇದು? ಲಿಫ್ಟ್ ರೂಮು. ಓಹೋ, ಲಿಫ್ಟ್ ಕಂಟ್ರೋಲ್ ರೂಮು. ಹೌದು, ಲಿಫ್ಟ್ ಕಂಟ್ರೋಲ್ ರೂಮ್. ಸೂಪರ್ ಸರ್. ಎಲ್ಲ ರೆಡಿ ಇದೆ. ಹೌದು. ನೋಡಿ, ತೋರಿಸ್ಬಿಡಿ ನಮ್ಗೆ ಹಾಕಿ. ಲಿಫ್ಟ್ ಕೂಡ ಲಿಫ್ಟು ಇದೆ ಆಲ್ರೆಡಿ ನೋಡಿ. ಲಿಫ್ಟ್ ಇದೆ ಇಲ್ಲಿ, ಎಲ್ಲ ರೆಡಿ ಆಗ್ತಾ ಇದೆ. ಅಂದರೆ ವರ್ಕ್ ನಡೀತಿರೋದ್ರಿಂದ ಲಿಫ್ಟ್ ನಾವು ತೋರ್ಸೋಕ್ಕಾಗಿಲ್ಲ. ಲಿಫ್ಟ್ ಕಂಟ್ರೋಲ್ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಸರ್. ಸಕ್ಕದಾಗಿದೆ ಟೆರೆಸ್ ನೋಡಿ. ಆಂಟಿ ಸ್ಕಿಡ್ ಟೈಲ್ಸ್ ಹೇಗಿದೆ ನೋಡಿ. ಮಳೆ ಬಂದಿದೆ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಆಯ್ತು, ಜಾರ್ತಾ ಇಲ್ಲ ನೋಡಿ. ಹೆಂಗ್ ಜಾರ್ದೆ ನೋಡಿ, ಮಳೆ ನೀರು ನೋಡಿ. ನೀವೇ ಆಂಟಿ ಸ್ಕಿಡ್ ಹಾಕಿದ್ದೀರಿ. ಹೌದು, ತುಂಬಾ ಚೆನ್ನಾಗಿ ಹಾಕಿದಿರಿ ಸರ್. ಹಂಚ್ಬೇಕಾದ್ರೆ ಹಂಚಾಕ್ ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಗ್ಲಾಸ್ ಏನೋ ಬರುತ್ತಲ್ಲ ಈಗ, ಅದ್ ಹಾಕೊಡ್ತೀನಿ. ನಮ್ಮ ಸಾರಿಗೆ ಹೇಳ್ಬಿಟ್ಟು ಮಾತಾಡಿ ಮಾಡ್ಕೊಡ್ತೀನಿ. ಅದ್ ಹಾಕೊಡ್ತೀನಿ. ಹಂಚ್ಬೇಕಾದ್ರೆ ಹಂಚಾಕ್ ಕೊಡ್ತೀರಿ. ಬನ್ನಿ ಮಾತಾಡಿ. ಓಕೆ ಸರ್, ಎಲ್ಲ ಓಕೆ ಆದ್ರೆ ಕುತ್ಕೊಂಡು ಮಾತಾಡಿ. ಡೈರೆಕ್ಟ್ ಓನರೇ ವ್ಯೂ ತೋರಿಸ್ಬಿಡ್ತೀನಿ ಸರ್. ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ ನಿಮಗೆ ಸರ್. ಟ್ಯಾಂಕ್ ಇದೆ ಸರ್, ಮೇಲ್ಗಡೆ ಇದೆ. ಅದಕ್ಕೆ ಹೋಗೋಕ್ಕೆ ದಾರಿ ಇದಾ? ಇದೆ. ಮೆಟ್ಲು ಎಷ್ಟು ಲೀಟರ್ ಇದೆ ಸರ್? 1000 ಎರಡು ಪ್ರೊವೈಡ್ ಮಾಡ್ತೀವಿ. ಈಗ ಆಲ್ರೆಡಿ ಒಂದಿದೆ, ಇನ್ನೊಂದು ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಸರಿ, ಮಳೆ ಬಂದಿದೆ, ಮೇಲ್ಗಡೆ ಹೋಗೋದು ಬೇಡ. ಓಕೆ, ಇದು ನೋಡಿ, ಇದು ನಿಮಗೆ ಬಟ್ಟೆ ಒಗೆಯೋಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಓಕೆ ಸರ್, ತುಂಬ ಅದ್ಭುತವಾಗಿದೆ ಮನೆ. ಖುಷಿ ಆಗುತ್ತೆ. 30-40 ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದು ಗ್ರೇಟ್. ಖುಷಿ ಆಗುತ್ತೆ ಸರ್. ಮನೆ ಅದ್ಭುತವಾಗಿ ಕಟ್ಟಿದ್ದೀರಿ ಅಂದರೆ ನಿಮ್ಮ ಸಾರು ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ. ಏನು ಕೋಟ್ ಮಾಡ್ತಾ ಇದ್ದೀರಿ ಸರ್? ಕೋಟ್ನ ನಾನು ಹೇಳಲ್ಲ. ವಿಡಿಯೋ ನೋಡಿರ್ತೀರಾ, ವಿಡಿಯೋ ಕೆಳಗಡೆ ಹಾಕಿರ್ತೀವಿ, ನೋಡಿ ಕಾಲ್ ಮಾಡಿ. ಡೈರೆಕ್ಟ್ ಓನರ್. ಯಾವ್ದು ನಮಗೆ ಕಮಿಷನ್ ಕೊಡ್ಬೇಕಂತ ಏನಿಲ್ಲ. ನೀವು ಕಾಲ್ ಮಾಡಿ, ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಇರುತ್ತೆ, ಮಾತಾಡಿ ಖುಷಿಯಾಗಿ ತಗೊಳ್ಳಿ. ಓಕೆ ಸರ್. ಓಕೆ, ಇದು ಎಲ್ಲಿ ಬರುತ್ತೆ ಅಂತ ಒಂದ್ಸರಿ ಹೇಳ್ಬಿಡಿ ಸರ್. ವಿಶ್ವೇಶ್ವರ ಲೇಔಟ್ 5ನೇ ಬ್ಲಾಕ್. 5ನೇ ಬ್ಲಾಕ್ ಅಂದ್ರೆ ನಿಯರ್ ಉಳ್ಳಾಲ ಸರ್? ನಿಯರ್ ಉಳ್ಳಾಳು. ನಾಗರಬಾವಿಗೆ ಸೆಕೆಂಡ್ ಸ್ಟೇಜ್ ಆಗುತ್ತೆ. ನಾಗರಬಾವಿ ಸೆಕೆಂಡ್ ಸ್ಟೇಜ್ ಇದು. ಓಕೆ ಸರ್. RTO ಇಂದ ವಾಕಬಲ್ ಡಿಸ್ಟೆನ್ಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ವಿವರಣೆ ಕೊಟ್ರಿ. ಹೀಗೆ ನಮ್ಮ ಚಾನಲ್ ಮೇಲೆ ಒಂದು ಅಭಿಮಾನ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ಈ ಬಿಲ್ಡಿಂಗ್ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. 30-40 ಅದು ಈಸ್ಟ್ ಫೇಸಿಂಗ್ ಇರೋ ಸೈಟು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇದೆ. ಮತ್ತೆ ಈ ಮನೆಯಲ್ಲಿ 6 ರೂಮ್ಸ್ ಇದಾವೆ. ಎಲ್ರಿ 4 ಬೆಡ್ರೂಮ್ ಅಂದ್ಬಿಟ್ಟು 6 ಅಂತ ಹೇಳ್ತಿದ್ದೀರಿ ಅಂತ ನೀವು ಕನ್ಫ್ಯೂಸ್ ಆಗ್ತಿದ್ದೀರಾ. ಕನ್ಫ್ಯೂಸ್ ಆಗಬೇಡಿ. ಹಾಲಲ್ಲಿ ಒಂದು ರೂಮ್ ಇತ್ತಾ, ಮಾಸ್ಟರ್ ಬೆಡ್ರೂಮು. ಆಮೇಲೆ ಸೆಕೆಂಡ್ ಫ್ಲೋರ್ಗೆ ಬಂದ್ರಾ, ಅಲ್ಲಿ 2 ರೂಮ್ ಇತ್ತಾ, 3 ಆಯ್ತಾ. ಆಮೇಲೆ 3rd ಫ್ಲೋರ್ಗೆ ಬಂದ್ರಾ,
ಒಂದು ನಿಮಗೆ ಹೋಮ್ ಥಿಯೇಟ್ರಿಗೆ ಮತ್ತು ಇನ್ನೊಂದು ಬೆಡ್ರೂಮ್ ಆಯಿತಾ, ಅಂದರೆ 4 ಬೆಡ್ರೂಮ್ ಪ್ಲಸ್ ಒಂದು ರೂಮ್ ಆಯಿತಾ. ಮೇಲ್ಗಡೆ ಬಂದ್ಬಿಟ್ಟು ಟೆರೆಸ್ಗೆ ಒಂದು ಜಿಮ್ ರೂಮ್ ಆಯಿತಾ, ಜಿಮ್ ಆದರೂ ಮಾಡ್ಕೊಳ್ಳಿ, ಸಿಟ್ಔಟ್ ಆದರೂ ಮಾಡ್ಕೊಳ್ಳಿ. ಎಷ್ಟಾಯಿತು 6 ರೂಮ್ ಆಯಿತು. ಇಂಥ ಅದ್ಭುತವಾದ ಮನೆ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ. ಅದು ಯಾರ್ದು ನಂಬರ್ ಗೊತ್ತಾ? ಇಷ್ಟೊತ್ತು ನಮಗೆ ಗೈಡ್ ಮಾಡಿ ಈ ಮನೆ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಟ್ರಲ್ಲ ರಾಜು ಸರ್, ಅವ್ರದ್ದೇ ಇದು, ಅವರ ಸ್ನೇಹಿತರ ಮನೆ ಇದು. ನಿಮಗೆ ಈ ಮನೆ ನೋಡಬೇಕು ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಮನೆ ಬಂದು ನೀವು ವಿಸಿಟ್ ಮಾಡ್ಬೋದು. ಜೊತೆಗೆ ನಿಮಗೆ ಈ ವಿಶ್ವೇಶ್ವರಯ್ಯ ಲೇಔಟ್ ಆಗ್ಬೋದು, ನಿಮಗೆ ನಾಗರಬಾವಿ ಆಗ್ಬೋದು, ಈ ಸುತ್ತಮುತ್ತ ಏನಾದರೂ ಈ ಥರದ್ದು ಸೈಟ್ ಆಗ್ಬೋದು, ಪ್ರಾಪರ್ಟೀಸ್ ಆಗ್ಬೋದು, ಏನೇ ಬೇಕಿದ್ರೂ ಈ ರಾಜು ಸರ್ಗೆ ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಎಲ್ಲ ನೀಟಾಗಿ ಗೈಡ್ ಮಾಡ್ತಾರೆ. ಆಮೇಲೆ ನೋ ಕಮಿಷನ್ ಇರುತ್ತೆ, ಡೈರೆಕ್ಟ್ ಓನರ್ ಇರುತ್ತೆ ಅಂತ ಹೇಳಿದ್ದಾರೆ. ಅದು 100% ಸತ್ಯ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಯಾರು ಪ್ರಾಪರ್ಟೀಸ್ ನೋಡ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದಿನ ವಿಡಿಯೋ ಅಪ್ಡೇಟ್ ಆಗಿ ಬರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.